ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ಕರ್ತನು 41 ದಿವಸದ ಈ ಒಂದು ಉಪವಾಸ ಕೂಟದ 10ನೇ ದಿವಸಕ್ಕೆ ನಾವು ಬಂದಿದ್ದೇವೆ. ಪ್ರೈಸ್ ಗಾಡ್. ದೇವರಿಗೆ ಮಹಿಮೆ ಆಗಲಿ. ಕಳೆದ 9 ದಿವಸಗಳಲ್ಲಿ ಶಕ್ತವಾದ ಕಾರ್ಯಗಳನ್ನು ಕರ್ತನು ನಮ್ಮ ಮಧ್ಯದಲ್ಲಿ ಮಾಡ್ತಾ ಬಂದಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ದೇವರ ವಾಕ್ಯಕ್ಕೋಸ್ಕರವಾಗಿ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ವಾಕ್ಯಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ ನಿನ್ನ ವಚನದಲ್ಲಿ ಓದುತ್ತೇವೆ. ಮಾತ್ರವಲ್ಲ, ಯೋಹನ್ನನ ಸುವಾರ್ತೆ 6:63 ವಾಕ್ಯ ಹೇಳ್ತದೆ ಸ್ವಾಮಿ, ಅಪ್ಪ, ಆತ್ಮವು ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ಬದುಕಿಸುವಂಥದ್ದು ಆತ್ಮವಾಗಿದೆ. ನಾನು ಮಾತಾಡುವಂಥ ಮಾತುಗಳು ನಿಮ್ಮಲ್ಲಿ ಆತ್ಮವಾಗಿ ಜೀವವಾಗಿದೆ ಎಂಬುದಾಗಿ ಕರ್ತನ ದೇಶ ಮೇಲೆ ಹೇಳಿರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಸ್ವಾಮಿ. ಈಗ ಮಾತಾಡುವಂಥ ವಾರ್ತೆಗಳು ಅದು ಆತ್ಮವಾಗಿ ಜೀವವಾಗಿ ಅದು ಹೊರಗೆ ಬರುವ ಹಾಗೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳಿಕೊಡ್ತಾ ಇದ್ದೇವೆ ರಾಜ. ಅದು ಮಾತ್ರವಲ್ಲದೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಓಡುವಂತ, ಇಲ್ಲಿ ಜನರ ಬಿಡುಗಡೆಗೆ ವಿರೋಧ ಓಡುವ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸಿ ಅದ ಬಲ ಮುರಿತಾ ಇದ್ದೇವೆ ಸ್ವಾಮಿ. ಇಲ್ಲಿ ಅಂತರಿಕ್ಷದಲ್ಲಿ ದೈವಿಕವಾದ ಸಾನ್ನಿಧ್ಯವನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ಮಕ್ಕಳ ಮೂಲಕ ಅಥವಾ ಯಾವುದೇ ವಿಧವಾಗಿಯೂ ಕರ್ತನೆ ಡಿಸ್ಟರ್ಬೆನ್ಸ್ಗಳು ಉಂಟು ಮಾಡಲಿಕ್ಕೆ ನೋಡುವ ಸೈತಾನಿಕ ಬಲಗಳನ್ನು ಯೇಸು ನಾಮದಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ಬಲವಾದ ಸಾನ್ನಿಧ್ಯವು ಇಲ್ಲಿ ಪ್ರಕಟ ಆಗಲಿ ಎಂಬುದಾಗಿ ಕೇಳಿಕೊಡ್ತಾ ಇದ್ದೇನೆ. ಅಸಾಧಾರಣವಾದ ಮಹಿಮೆ ಇಲ್ಲಿ ಪ್ರಕಟ ಆಗಲಿ ಎಂಬುದಾಗಿ ಕೇಳಿಕೊಡ್ತಾ ಇದ್ದೇನೆ. ದೇವದೂತರ ಸೇವೆಯನ್ನು ಈ ಸ್ಥಳದಲ್ಲಿ ನಜರೇತಿನ ಯೇಸು ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅದು ಮಾತ್ರವಲ್ಲದೆ ಕರ್ತನೆ, ಅನೇಕರು ಅವಶ್ಯಕತೆ ಉಳ್ಳವರಾಗಿ ನಿನ್ನ ಪಾದ ಪೀಠಕ್ಕೆ ಬಂದಿರುವಾಗ ಕರ್ತನೆ, ಫಿಲಿಪ್ಪಿ 4:19 ಹೇಳ್ತದೆ, ತಂದೆಯಾದ ದೇವರು ತನ್ನ ಪ್ರಭಾದರ್ಶನಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವ ವಾಕ್ಯ ಪ್ರಕಾರ ಅಪ್ಪ, ಸೌಖ್ಯ ಬೇಕಾದಲ್ಲಿ ಸೌಖ್ಯ ಕರ್ತನೆ, ಬಿಡುಗಡೆ ಬೇಕಾದಲ್ಲಿ ಬಿಡುಗಡೆ ಸ್ವಾಮಿ. ಏನೆಲ್ಲ ಅವಶ್ಯಕತೆ ಉಂಟು ಅವೆಲ್ಲ ಭಾಗದಲ್ಲಿ ಅವರಿಗೆ ಬಿಡುಗಡೆ ಕೊಟ್ಟು ನಡೆಸು. ಮಾತ್ರವಲ್ಲ, ಆನ್ಲೈನ್ ನಲ್ಲಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರ ಮೇಲೂ ಕೂಡ ನಿನ್ನ ಮಹಿಮೆ ಇಳಿಯಲ್ಪಡಲಿಕ್ಕರ್ತಾರೆ, ನಿನ್ನ ಸೌಖ್ಯ ಇಳಿಯಲ್ಪಡಲಿಕ್ಕರ್ತಾರೆ, ನಿನ್ನ ಬಿಡುಗಡೆ ಇಳಿಯಲ್ಪಡಲಿಕ್ಕರ್ತಾರೆ. ಅವ್ರು ಪ್ರಾರ್ಥಿಸುವಂತ ವಿಷಯಗಳಿಗೆ ಅವರಿಗೆ ಬೇಕಾದ ಬಿಡುಗಡೆಯನ್ನು ಅನುಗ್ರಹಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕ ಸ್ತೋತ್ರಪ್ಪ. ಮಾನವನ್ನು ಮಹಿಮೆಯನ್ನು ನನಗೆ ಮಾತ್ರ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10ನೇ ವಚನ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 2 1-10 ವಾಕ್ಯ. ನಾವು ಆ ವಾಕ್ಯಕ್ಕೆ ಹೋಗೋಕ್ಕೆ ಮುಂಚೆ ದೇವರನ್ನು ಆರಾಧಿಸಿ ನಾವು ಮಹಿಮೆ ಪಡಿಸೋಣ. आराधना 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 पवित्र आत्मा पवित्र आत्मा कितना महान यीशु, ओ कितना महान यीशु. आराधना 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 पवित्र आत्मा पवित्र आत्मा कितना महान यीशु, ओ कितना महान यीशु, ओ कितना महान यीशु, ओ कितना महान यीशु.
ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ Kashakeri balabaha, ori bara bashandala bara kare beliko, robari bala kasekere, rebe 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 raba kasekeri ato, robari bala kaseke, raba 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 la kasekera, shibari bara bara kasekeri ato, robari bara 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 bara, shakara bara bashante, emre kasendeli ato. Roba roba re, Yesube, 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 ನಿನ್ನ ಸಾನ್ನಿಧ್ಯವೇ ಮನೋಹರ ಯಾವುದಕ್ಕೂ ಬಾರದ ನನ್ನ Catch everyone, Lord. ಒಬ್ಬೊಬ್ಬರು ಕೇಳ್ಕೊಡ್ತಾ ಇದ್ದೇನೆ ನಿನ್ನ
ಬಲ ಒಬ್ಬೊಬ್ಬರ ಮೇಲೆ ಹಿಡಿಯಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಅಂಧಕಾರ ಶಕ್ತಿಯ ಬಲಗಳು ಅಡಿಯಲಿ. ಇದರ ರೋಗ ಶಕ್ತಿಗಳು ಅಡಿಯಲಿ. Fire of God, touch us. Fire of God, ಪರಲೋಕದ ಬೆಂಕಿ ಒಬ್ಬೊಬ್ಬರನ್ನು ಮುಟ್ಟಲಿ. Name of Jesus. ಶರೀರಗಳು ಫ್ರೀ ಆಗಲಿ ಯೇಸು ನಾಮದಲ್ಲಿ. Fire, 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 fire. Oh, riba, ba, 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 ba. Ruba, ba, 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 ba. Fire, 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 fire. Oh, riba, ba. Holy Ghost, touch Lord. Holy Spirit, touch Lord. Rebe, be, 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 be. ಬಂಧನಗಳು ಅಳಿಯಲಿ, ಬಂಧನಗಳು ಅಳಿಯಲಿ, ಬಂಧನಗಳು ಅಳಿಯಲಿ. Name of Jesus. Rebe, ge, reba, la, boto. Bada, 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 ba. Rada, bada, gada, ba. Riba, raka, shaka, raba. Rebe, reka, seka, raba, do. Rebe, be, 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 be. Oh, rika, shaka, raba. Arba, laka, seka, raba, de. Rab, raka, sokro. Touch Lord. Touch Lord. Touch Jesus. Riki, riba, ka, shanda, la, bara. Oh, raba, dele, keta, raba. Arba, laka, sokro, toli, batara. ಶರೀರಗಳನ್ನು ಬಂಧಿಸಿರುವ ಬಂಧನ ಅಡಿಯಲಿ. ಶರೀರಗಳನ್ನು ಬಂಧಿಸುವ ಬಂಧನ ಅಡಿಯಲಿ. In the name of Jesus. ರೋಗ ಬಂಧನಗಳು ಅಡಿಯಲಿ. In the name of Jesus. ರೆಕ್ಕರತ್ತಲೆ ಮಾತರಂತಲಬ. ಅರ್ಬಲಕ ಪಾಪ ಬಂಧನಗಳು ಅಡಿಯಲಿ. ಶಾಪ ಬಂಧನಗಳು ಅಡಿಯಲಿ. Name of Jesus. Name of Jesus. Name of Jesus. Orata leke reba dara. Raba shaka rika raba. Arba laba shoko roko. Ribra kaseke rata laba. Ribe be 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 be. Shiba ba 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 ba. Shaba ba 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 ba. Raba ba 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 ba. Fire, fire, fire. Name of Jesus. Oraka shaka rebe. Ro 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 ro. Riba ba 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 ba. Riba ba 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 ba. Riba ba 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 ba. Orika rabaka, rabraka sekre balatoria, arbandaka lezele bataraba, shibraka lebreke sekreto, rabate sabaraka rebe. Name of Jesus, name of Jesus, name of Jesus. Ori baba baba baba, ori baba 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 baba, ori baba baba. ಎಲ್ಲರೂ ಹೇಳಿ ಜೋರಾಗಿ ಯೇಸುವೇ, ಎಲ್ಲರೂ ಹೇಳಿ ಯೇಸುವೇ. ಯೇಸುವೇ, ಯೇಸುವೇ, ಯೇಸುವೇ. ಎಲ್ಲರೂ ಜೋರಾಗಿ ಕೂಗಿರಿ ಯೇಸುವೇ, ಯೇಸುವೇ, ಯೇಸುವೇ. ಈ ಒಂದೇ ಒಂದು ಹೆಸರು ಮಾತ್ರ ನನ್ನನ್ನು ನಿಮ್ಮನ್ನು ಉದ್ಧರಿಸುವಂಥದ್ದು. ಈ ಒಂದೇ ಒಂದು ಹೆಸರು ಮಾತ್ರ ನನ್ನನ್ನು ನಿಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದು. ಈ ಒಂದೇ ಒಂದು ಹೆಸರು ಮಾತ್ರ ನನಗೂ ನಿನಗೂ ಸೌಖ್ಯ ಕೊಡುವಂಥದ್ದು. ಈ ಒಂದೇ ಒಂದು ಹೆಸರು ಮಾತ್ರ ನಮ್ಮನ್ನು ಉನ್ನತಿಗೆ ನಡೆಸುವಂಥದ್ದು. ಈ ಒಂದೇ ಒಂದು ಹೆಸರು ಮಾತ್ರ ನಿತ್ಯದ ಆಶೀರ್ವಾದಕ್ಕೆ ನಡೆಸುವಂಥದ್ದು. ಓ ಎಲ್ಲರೂ ಹೇಳಿ ಯೇಸುವೇ, 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 ಯೇಸುವೇ. ಓ ರಬ ಬಬ ಬಬ ಬ ರೆಕೆ ರೆಬ ಲ ಶಂದ ರೆಬ ರಕ ರಬ 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 ಶಿರಿ ಬ ರಬ ರಬ ಬ ರೋ 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 ಶಿರಿ ಬ ರಬ 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 ರೆಗ್ರೆ ಬಬ ಶೆ ರೆಬೋ ರೆಬೆ ರೆ ಶಂದ ರೆಬ ಶಬ ರಬ ರೆಕೆ ರಬ ರಬ ರಕ ಸೆಕ್ರೆ ಬರ ತೋರಿಬ ಶೆಬೆ ರೆಬೆ 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 ರಿಬ ಬಬ 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 ರೋಕೋ ರಿಬ ಕ ಶಂದಲೆ ರೇ 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 ರೇ. ಒಂದೆರಡು ಮೂರು ವಾಕ್ಯ ಕೊಡ್ತಾರೆ, ನಿಂತವ್ರು ಅಲ್ಲಿ ನಿಲ್ಲಿ. ಲೂಕ 17:13 ವಾಕ್ಯ. 10 ಜನ ಕುಷ್ಠರೋಗಿಗಳು ಹೇಳಿದಂತ ಮಾತು.
ಲೂಕ್ 17:13. ಯೇಸುವೆ ಅಲ್ಲ, ವೆಯ್ಟ್ ಇರ್ಬೇಕು. ಯೇಸುವೇ, ಗುರುವೇ, ಅಲ್ಲಿ ದೀರ್ಘ ಉಂಟಲ್ಲ, ವೇಗ ದೀರ್ಘ ಉಂಟು. ಯೇಸುವೇ, ಎಲ್ಲ ರೆಡಿ? ಯೇಸುವೇ, ಗುರುವೇ, ನಮ್ಮ ಮೇಲೆ ದಯಬೇಡು ಎಂದು ಕೂಗಿದರು. ಮಾರ್ಕ 10:47, ಅದು 46ರಿಂದ 52 ವಾಕ್ಯ. ಅದು 47 ವಾಕ್ಯ ಮಾತ್ರ ನಮಗೆ ಬೇಕು. ಮಾರ್ಕ್ 10:47. ಅವನು ಕುರುಡ ಭಿಕ್ಷುಕಗಾರನು, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವಿದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಇನ್ನೊಂದು ಮ್ಯಾಥ್ಯೂ 9:27, ಮತ್ತಾಯ 9:27. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆಮೆನ್. ಎಲ್ಲರೂ ಕೂಗಿ ನೋಡುವ. ಯೇಸುವೇ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ಪುನಾಡಿ. ಯೇಸುವೇ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ಪುನರಾವರ್ತಿ. ಯೇಸುವೇ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು. ಓರಿ ಬಕ ಶಕರ ಬಲಕ ಸೆಕ್ರೆ ಬಲ ರಕರಮನ ಸೆಂದಲಿ ಬಾತರಿಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಾವು ಇವತ್ತು ಓದಿದಂಥ ವಾಕ್ಯ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1-10, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 2:1-10 ವಾಕ್ಯವನ್ನು ನಾವು ಓದಿದ್ದೇವೆ. ಅಲ್ಲಲ್ಲೂಯ. ನಾವು 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಬುಕ್ 1 ವಾಕ್ಯ ಓದಿ ಯಾರಾದರೂ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಪ್ರೈಸ್ ಗಾಡ್. ಹಲ್ಲೆಲೂಯ. ಬದುಕಿಸಬೇಕಾದ್ರೆ ಸಾಯ್ಬೇಕಲ್ಲ, ಸತ್ತಿರ್ಬೇಕು. ಸತ್ತಿದ್ರೆ ಮಾತ್ರ ಬದುಕಿಸ್ಲಿಕ್ಕೆ ಸಾಧ್ಯ. ನಾವು ಸತ್ಯವೇದವನ್ನು ಓದುವಾಗ 3 ವಿಧವಾದ ಮರಣಗಳ ಬಗ್ಗೆ ನಮಗೆ ಸತ್ಯವೇದವು ಉಲ್ಲೇಖ ಮಾಡ್ತದೆ. ಎಷ್ಟು ವಿಧವಾದ ಮರಣಗಳು? 3 ವಿಧ ಮರಣ. ಆತ್ಮ ಮರಣ, ಶರೀರ ಮರಣ, ನಿತ್ಯ ಮರಣ. ಪ್ರೈಸ್ ಗಾಡ್. ಎಲ್ಲ ರೆಡಿ? ಆತ್ಮ ಮರಣ, ಶರೀರ ಮರಣ, ನಿತ್ಯ ಮರಣ. ಎಷ್ಟು ವಿಧವಾದ ಮರಣಗಳುಂಟು? 3 ವಿಧ ಮರಣಗಳ ಬಗ್ಗೆ ನಾವು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದು ಈ ವಚನ ಉಲ್ಲೇಖ ಮಾಡುವಂತ ಮರಣ ಯಾವುದಾಗಿದೆ? ಆತ್ಮ ಮರಣ. ಎಲ್ಲ ರೆಡಿ? ಆತ್ಮ ಮರಣ. ಈ ವಾಕ್ಯವು ಉಲ್ಲೇಖಿಸುವಂತ ಮರಣ ಆತ್ಮ ಮರಣ. ನಾವು 3 ಮರಣಗಳ ಬಗ್ಗೆ ಕೂಡ ನಾವು ಧ್ಯಾನಿಸೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಮರಣ ಎಂಬುವಂಥದ್ದು ಅದು ಬೇರ್ಪಡಿಸುವಂತ ಕಾರ್ಯವಾಗಿದೆ, ಅದು ಅಗಲಿಸುವಂತ ಕಾರ್ಯವಾಗಿದೆ. ಮರಣ ಎಂಬುವಂಥದ್ದು ಯಾರಿಗೂ ಕೂಡ ಇಷ್ಟ ಇರುವಂತ ಒಂದು ಕಾರ್ಯವಲ್ಲ. ಯಾರು ಇಷ್ಟಪಡಲ್ಲ ಮರಣವನ್ನು. ಹಲ್ಲೆಲೂಯ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಆತನು ಅಂದ್ರೆ ಯಾರು? ಯೇಸು ಕ್ರಿಸ್ತನು ಬದುಕಿಸಿದನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ನಾವು ಆದಿಕಾಂಡಕ್ಕೆ ಬರುವಾಗ, ಬುಕ್ ಆಫ್ ಜೆನಿಸಿಸ್ಗೆ ಬರುವಾಗ 1:26 ವಾಕ್ಯದಲ್ಲಿ ಓದುತ್ತೇವೆ. ದೇವರಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ, ಮನುಷ್ಯನನ್ನು ನಮ್ಮ ಸ್ವರೂಪದ ಮೇಲೆಗೆ, ನಮ್ಮ ಹೋಲಿಕೆ ಮೇರೆಗೆ ಏನ್ ಮಾಡೋಣ? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಮೇರೆಗೆ ಅಲ್ಲ, ಏನ್ ಮಾಡೋಣ? ಉಂಟು ಮಾಡೋಣ ಎಂಬುದಾಗಿ ದೇವರು ತೀರ್ಮಾನಿಸುವುದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಯಾರ ಹೋಲಿಕೆ ಮೇರೆಗೆ? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ. ಯಾರು ಹೇಳುತ್ತಿದ್ದು? ತಂದೆ, ಮಗ, ಪವಿತ್ರಾತ್ಮನ ಕಮಿಟಿ ಮೀಟಿಂಗ್ ಅಲ್ಲಿ ನಡೆದಂತ ಒಂದು ತೀರ್ಮಾನ ಇದು. ಅಲ್ಲಲ್ಲಿಯ ಅದಕ್ಕೆ ನಮ್ಮ ಎಂಬಂತ ಬಹುವಚನ ಶಬ್ದ ಅಲ್ಲಿ ಕೊಡಲ್ಪಟ್ಟಿದೆ. ಅರ್ಥ ಆಗ್ತಾ ಇದೆ? ಅಲ್ಲಲ್ಲೂಯ್ಯ. ದೇವರು ತೀರ್ಮಾನ ಮಾಡ್ತಾ ಇದ್ದಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಮೇರೆಗೆ ಮನುಷ್ಯನುಂಟು ಮಾಡ. ಆದಿಕಾಂಡ 2:7 ಓದಿ. ಜೆನಿಸಿಸ್ 2:7.
ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರೇನ್ ಮಾಡಿದ? ನೆಲದ ಮಣ್ಣಿನಿಂದ ಮನುಷ್ಯನ ಶರೀರವನ್ನು ರೂಪಿಸಿ ಕೊನೆಗೆ ತನ್ನ ಜೀವ ಶ್ವಾಸವನ್ನು ಆತನಲ್ಲಿ ಊದುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ಒಂದು ತಿಳ್ಕೋಬೇಕಾದ್ರೆ ಮನುಷ್ಯನು 3 ಭಾಗವಾಗಿ ಮಾಡಲ್ಪಟ್ಟಿದ್ದಾನೆ. ಎಷ್ಟು ಭಾಗವಾಗಿ? 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. 1 ಥೆಸಲೋನಿಕ ಚಾಪ್ಟರ್ 5:23 ಹೇಳಲ್ಪಟ್ಟಿದೆ, ಮನುಷ್ಯನು ಆತ್ಮವಾಗಿ, ಶರೀರವಾಗಿ, ಪ್ರಾಣವಾಗಿದ್ದಾನೆ. ಎಷ್ಟು? ಆತ್ಮ, ಪ್ರಾಣ, ಶರೀರ ಎಂಬ 3 ಭಾಗಗಳಿಂದ ಮನುಷ್ಯನು ಉಂಟು ಮಾಡಲ್ಪಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ನಾವು ಯಾರು? ಮನುಷ್ಯ ಯಾರಾಗಿದ್ದಾನೆ? ಆತ್ಮವಾಗಿದ್ದಾನೆ. ಮನುಷ್ಯನು ಶರೀರವಲ್ಲ. ಮನುಷ್ಯ ಯಾರಾಗಿದ್ದಾನೆ? ಆತ್ಮವಾಗಿದ್ದಾನೆ, ನಿಜವಾದ ಮನುಷ್ಯ. ಈಗ ಸುನೀಲ್ ಎಂಬ ಹೆಸರು ಯಾರಿಗೆ? ಆತ್ಮಕ್ಕಿರುವುದಾ, ಶರೀರಕ್ಕಿರುವುದಾ? ಆತ್ಮದ ಹೆಸರು. ಈಗ ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳು ಜೋರು ಅಳ್ತಾರೆ, ನಮ್ಮನ್ನು ಬಿಟ್ಟು ಹೋದ್ರು ನಾವು ಮುಂದೆ ನನ್ನ ಶರೀರ ಇದ್ರು ನಮ್ಮನ್ನು ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಬಿಟ್ಟು ಹೋದವ್ರು ಯಾರು? ಅಲ್ಲಿ ಇದ್ದುದು ಯಾರು? ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ಅಂದ್ರೆ ನಿಜವಾದ ಮನುಷ್ಯ ಯಾರಾಗಿದ್ದಾನೆ? ಆತ್ಮವಾಗಿದ್ದಾನೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ನೋಡಿ, ಆದಿಕಾಂಡ 2:8 ಓದಿ. ಜೆನಿಸಿಸ್ 2:8 ಓದುವಾಗ ನಾವು ದೇವರು ಏದೆನ್ ಎಂಬ ತೋಟದಲ್ಲಿ ಸುಂದರವಾದಂತ ಒಂದು ಮರದ ಹಣ್ಣುಗಳನ್ನು ಅಲ್ಲಿ ಉಂಟು ಮಾಡೋದು ನೋಡ್ತೇವೆ. ಓದಿ 8ನೇ ವಾಕ್ಯ. ಇದಲ್ಲದೆ ಯೆಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. 9ನೇ ವಾಕ್ಯ ಕೂಡ ಓದಿ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡಿ, ಅನೇಕ ವೃಕ್ಷಗಳನ್ನು ಆ ತೋಟದಲ್ಲಿ ಇಟ್ಟರು. ಮನುಷ್ಯನನ್ನು ಕೂಡ ಇಡ್ತಾನೆ. ಮತ್ತು ಬೇರೆ ಬೇರೆ ತರದ ಹಣ್ಣಿನ ಮರಗಳನ್ನು ಅಲ್ಲಿ ದೇವರು ಇಟ್ಟ. ಅದರ ಜೊತೆಗೆ 2 ವಿಶೇಷ ಮರಗಳನ್ನು ಕೂಡ ಅಲ್ಲಿ ಇಡ್ತಾ ಇದ್ದಾನೆ. ಯಾವುದದು? ಜೀವ ವೃಕ್ಷದ ಮರ, ಎರಡನೇದಾಗಿ ಒಳಿತು ಮತ್ತು ಕೆಡುಕಿನ ಅರುವನ್ನು ಉಂಟು ಮಾಡುವ ಹಣ್ಣಿನ ಮರ. ಎಷ್ಟು ಅರ್ಥ ಆಗ್ತಾ ಇದೆ? 2 ಸ್ಪೆಷಲ್ ಮರಗಳನ್ನು ಕೂಡ ದೇವರಲ್ಲಿ ಇಡ್ತಾ ಇದ್ದಾರೆ. ಅಲ್ಲಲ್ಲೂಯ್ಯ. ಈಗ 15, 16, 17 ಅಧ್ಯಾಯದಲ್ಲಿ 15, 16, 17 ವರ್ಡ್ಸ್. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ನೋಡಿ, ಎಲ್ಲಾ ಮರದ ಹಣ್ಣನ್ನು ತಿನ್ನಬಹುದು. ಅದರ ಜೊತೆಲಿ ಯಾವುದನ್ನು ಸೇರಿಸಿದ್ದಾನೆ ದೇವರು? ಜೀವ ವೃಕ್ಷದ ಮರದ ಹಣ್ಣನ್ನು ಕೂಡ ಅವನು ತಿನ್ನಬಹುದು. ಜೀವ ವೃಕ್ಷದ ಮರ ತಿಂದ್ರೆ ನಿತ್ಯತ್ವಕ್ಕೂ ಆತನು ಜೀವಿಸ್ತಾನೆ. ಜೀವ ವೃಕ್ಷದ ಹಣ್ಣನ್ನು ತಿಂದ್ರೆ ನಿತ್ಯತ್ವಕ್ಕೂ ಅವನಿಗೆ ಮರಣ ಇಲ್ಲ, ಸಾವಿಲ್ಲ. ಮತ್ತೆ ಆ ಮರದ ಹಣ್ಣನ್ನು ತಿಂದ್ರೆ ಮತ್ತೆ ಮರಣ ಇಲ್ಲ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಆದರೆ ಒಳಿತು ಕೆಡುಕಿನ ಅರುವನ್ನು ಉಂಟು ಮಾಡುವಂತ ಮರದ ಹಣ್ಣನ್ನು ತಿಂದ್ರೆ, ಅಂದ್ರೆ ದೇವರು ಉಂಟು ಮಾಡುವಾಗ ಮನುಷ್ಯನು ನಿಷ್ಕಳಂಕನಾಗಿ ಉಂಟು ಮಾಡಿದ ಪಾಪದ ಕುರಿತಾದ ಅವನಿಗೆ ಅರಿವೇ ಇಲ್ಲ. ಪಾಪ ಎಂದ್ರೆ ಏನಂತಾನೆ ಗೊತ್ತಿಲ್ಲ. ಈ ಚಿಕ್ಕ ಮಕ್ಕಳು ನಾವು ಹುಟ್ಟಿದ ಸಮಯದಲ್ಲಿ ಸ್ವಲ್ಪ ದಿನಗಳು ನೋಡುವುದಾದ್ರೆ ಮಕ್ಕಳಲ್ಲಿ ನಿಷ್ಕಳಂಕತೆ, ಚಿಕ್ಕ ಮಕ್ಕಳು ಏನಿರ್ತದೆ ಅವ್ರಿಗೆ ಯಾವುದೋ ರೀತಿಯ ಒಂದು ಏನು ಪಾಪ ಎಂದ್ರೇನು, ಸುಳ್ಳು ಅಂದ್ರೇನು, ಮೋಸ ಅಂದ್ರೇನು ಗೊತ್ತಿರೋದಿಲ್ಲ. ಆ ಮಕ್ಕಳು, ಚಿಕ್ಕ ಮಕ್ಕಳು ಹೇಳ್ಬೇಕು, ಡ್ಯಾಡಿ ಇಲ್ಲ ಅಂತೇಳು, ಮಮ್ಮಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೋಗಿ ಹಾಗೆ ಹೇಳ್ತಾರೆ, ಡ್ಯಾಡಿ ಇಲ್ಲ, ಡ್ಯಾಡಿ ಒಳಗಿದ್ದಾರೆ, ಮಮ್ಮಿ ಒಳಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಲ್ಲಯ್ಯ. ಅಂದ್ರೆ ಮಕ್ಕಳಿಗೆ ಅಷ್ಟು ನಿಷ್ಕಳಂಕತೆ, ಮಕ್ಕಳಲ್ಲಿ ಪಾಪ ಇಲ್ಲ, ಪಾಪದ ಅರಿವು ಕೂಡ ಇರುವುದಿಲ್ಲ.
ಆ ರೀತಿ ಆದಮ ಅವರು ಸೃಷ್ಟಿಸಲ್ಪಟ್ಟರು. ಪ್ರೈಸ್ ಗಾಡ್. ಏದೇನ್ ತೋಟದಲ್ಲಿ ಏನಿರಲಿಲ್ಲ, ಅವರು ಉಂಟು ಮಾಡಿದಾಗ ಪಾಪ ಎಂಬುವಂಥದ್ದು ಇರಲಿಲ್ಲ. ಜೀವ ವೃಕ್ಷದ ಹಣ್ಣನ್ನು ಅವರಿಗೋಸ್ಕರ ದೇವರು ಏನು ಮಾಡಿದ್ದು, ಸೃಷ್ಟಿ ಮಾಡಿದ್ದು. ಅವ್ರು ತಿಂದು ನಿತ್ಯತ್ವಕ್ಕೆ ಜೀವಿಸಬಹುದಾಗಿತ್ತು. ಆದರೆ ಇಲ್ಲಿ ದೇವರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ವಾಕ್ಯದಲ್ಲಿ, ಏನೆಂಬುದಾಗಿ, ಆ ಒಳಿತು ಕೆಡುಕಿನ ಅರುವನ್ನು ಉಂಟು ಮಾಡು ಮರದ ಹಣ್ಣು ತಿಂದ್ರೆ ನೀವು ಏನಾಗ್ತೀ, ನೀನು ಸತ್ತು ಹೋಗುತ್ತೀ. ಅಲ್ಲಲ್ಲಿಯ ಇಷ್ಟನಿಗೆ ಅರ್ಥ ಆಗ್ತಾ ಇದೆ. ಸತ್ತು ಹೋಗುತ್ತೆ ಎಂಬ ಎಚ್ಚರಿಕೆ ದೇವರು ಕೊಡ್ತಾ ಇದ್ದಾನೆ. ಅಲ್ಲಲ್ಲುಯ್ಯ, ಸಾಯುವಂತ ಎಚ್ಚರಿಕೆ ದೇವರು ಇಲ್ಲಿ ಕೊಡ್ತಾರೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 8 ವಾಕ್ಯದವರೆಗೆ ಓದುವ. ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 3 1-8. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಸರ್ಪ ಯಾವುದಾಗಿದೆ? ಯುಕ್ತಿ ಉಳ್ಳದಾಗಿತ್ತು. ಅದಕ್ಕೆ ನೋಡಿ ಮತ್ತಾಯ 10:16, ಮ್ಯಾಥ್ಯೂ 10:16 ಯೇಸು ತನ್ನ ಶಿಷ್ಯರನ್ನು ಕಳಿಸುವ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು, ಸರ್ಪದಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರೋ, ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ಸರ್ಪದಂತೆ ಜಾಣ ಎಂಬಂತ ಪದ ಅದು ಯುಕ್ತಿ ಎಂಬುದಾಗಿದೆ. ಜಾಣ ಅಂದ್ರೇನು? ಯುಕ್ತಿ. ತುಂಬ ಜಾಗೃತಿಯೊಂದಿಗೆ, ಜಾಣತನದೊಂದಿಗೆ ನೀವು ಇರಬೇಕು ಎಂಬುದಾಗಿ ಯೇಸುವಿ ತನ್ನ ಶಿಷ್ಯರಲ್ಲಿ ಕಳಿಸುವಂತ ನೋಡ್ತವೆ. ಈ ಸರ್ಪ ಏನಾಗಿದೆ? ನಿಜವಾದ ಸರ್ಪ ಯಾರು ಗೊತ್ತುಂಟ? ಸೈತಾನ. ಪ್ರಕಟಣೆ 12:9. ರೆವಲ್ಯೂಷನ್ 12:9 ಓದಿ. ಪ್ರಕಟಣೆ 12:9. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ್ಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ನೋಡಿ, ಪ್ರೈಸ್ ಗಾಡ್. ಸರ್ಪ ಎಂದರೆ ಸೈತಾನ. ಹಲ್ಲೆಲೂಯಾ. ಅವನು ಪುರಾತನ ಸರ್ಪ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಸರ್ಪವು ಏನಾಗಿದೆ? ಯುಕ್ತಿಯುಳ್ಳದ್ದು. ಅವನು ಏನಾಗಿದ್ದ? ಲುಸಿಫೆರ. ಅವನ ಹೆಸರು ಇನ್ನೊಂದು ಉದಯ ನಕ್ಷತ್ರ, ಲುಸಿಫೆರ ಎಂಬುದಾಗಿ ಅವನ ಹೆಸರು. ದೇವದೂತರನ್ನು ಆರಾಧನೆಗೆ ನಡೆಸುವಂತ ಆರಾಧನಾ ನಾಯಕನಾಗಿ ಸೇವೆ ಸಲ್ಲಿಸುವಂತ ವ್ಯಕ್ತಿಯಾಗಿದ್ದ. ಆದರೆ ಒಂದೇಬಹುದು, ಎರ್ಜಿಕಲ್ 28:2 ಪ್ರಕಾರ ಅಹಂಕಾರ ಒಳಗಡೆ ಬಂದಾಗ, ಗರ್ವ ಒಳಗಡೆ, ಹೆಮ್ಮೆ ಒಳಗಡೆ ಬಂದಾಗ ಏನಾಯ್ತು? ಆ ಸ್ಥಳದಿಂದ ದೊಬ್ಬಲ್ಪಟ್ಟ. ಎಲ್ಲಿ? ಭೂಮಿಗೆ ಆತನು ದೊಬ್ಬಲ್ಪಟ್ಟನು. ಭೂಮಿಗೆ ದೊಬ್ಬಲ್ಪಟ್ಟಾಗ ಕ್ರಮವುಳ್ಳ ಭೂಮಿ ಕ್ರಮವನ್ನು ಕಳ್ಕೊಂಡಿತ್ತು. ಅಂದರೆ ನೋಡಿ, ಮನುಷ್ಯನು ಯಾವಾಗ ಸೃಷ್ಟಿ ಮಾಡಲ್ಪಟ್ಟದ್ದು? ಈ ಸೈತಾನನು ಆ ಸ್ಥಳದಿಂದ ದೊಬ್ಬಲ್ಪಟ್ಟ ನಂತರ ಇಲ್ಲಿ ದೇವರು ಕ್ರಮ ಇಲ್ಲದ ಭೂಮಿಯನ್ನು ಕ್ರಮಪಡಿಸಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು. ನೋಡಿ, ಆದಿಕಾಂಡ 1:1-2 ಏನ್ ಹೇಳ್ತದೆ? ಆದಿಯಲ್ಲಿ ಯೆಹೋವನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಜಲಸಮೂಹಗಳ ಮೇಲೆ ದೇವರಾತ್ಮನು ಚಲಿಸುತ್ತಾ ಇದ್ದಾನೆಂಬುದಾಗಿ ಹೇಳ್ತದೆ. ಕ್ರಮವಿಲ್ಲದ ಭೂಮಿಯನ್ನು ದೇವರು ಏನ್ ಮಾಡಿದ? ಕ್ರಮಪಡಿಸುವಂತದನ್ನು ಕಾಣ್ತಾರೆ. ಅಂದ್ರೆ ಈ ಸೈತಾನ ಮೇಲಿಂದ ಕೆಳಗೆ ಬಿದ್ದಾಗ ಕ್ರಮವನ್ನು ಭೂಮಿ ಕಳಕೊಳ್ಳುವುದನ್ನು ಅಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಇದು ಎಷ್ಟೋ ನಡೆದದ್ದು, ಎಷ್ಟೋ ಬಿಲಿಯನ್ ವರ್ಷಗಳ ಮೇಲೆ ಮುಂಚೆ ಆಗಿರಬಹುದು, ಗೊತ್ತಿಲ್ಲ ನಮಗೆ. ಆದ್ರೆ ಮನುಷ್ಯರನ್ನುಂಟು ಮಾಡಿದ್ದು ಯಾವಾಗ? 6,000 ವರ್ಷಗಳ ಹಿಂದೆ. ಮನುಷ್ಯನನ್ನು ಯಾವಾಗ ಇದನ್ನು ಉಂಟು ಮಾಡಿದ್ದು? ಆದಮನನ್ನು 6,000 ವರ್ಷಗಳ ಹಿಂದೆ ಎಂಬುದಾಗಿ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಈಗ ಸೈತಾನನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತುಂಟ? ಆ ಸಾನ್ನಿಧ್ಯದಲ್ಲಿ ಯಾವಾಗಲೂ ಜೀವಿಸುವಂತ ವ್ಯಕ್ತಿ ಆಗಿದ್ದ ಅವನು. ದೇವರ ಪ್ರಸನ್ನತೆ ಯಾವಾಗ ನೋಡುವಂತ ವ್ಯಕ್ತಿ ಆಗಿದ್ದ. ಈಗ ತನ್ನ ಬದಲಿಗೆ ತನ್ನನ್ನು ಆರಾಧಿಸುವುದಕ್ಕಾಗಿ ದೇವರು ಯಾರನ್ನು ಉಂಟು ಮಾಡ್ತಾ ಇದ್ದಾನೆ? ಮನುಷ್ಯನನ್ನು ಉಂಟು ಮಾಡಿದ ಯಾಕೆ? ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ, ದೇವರ ಜೊತೆ ಸಂಬಂಧ ಬೆಳೆಸುವುದಕ್ಕಾಗಿ, ದೇವರ ಜೊತೆ ನಡೆಯುವುದಕ್ಕಾಗಿ. ಹಲ್ಲೆಲೂಯಾ. ಓರಿಕ ಶಕರ ಬಲಕ ಸಂದಲಿಕ್ಕ ತರಿಯಂದಲ್ಲ. ಅವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರಿಗೆ ಗೊತ್ತುಂಟು ಸೈತಾನ ಶೋಧನೆ ತರ್ತ, ಅದಕ್ಕಾಗಿ ಎಚ್ಚರಿಕೆ ದೇವರು ಕೊಟ್ಟೇ ಬಿಟ್ಟ. ಅದು ಯುಕ್ತಿ ಉಳ್ಳದಾಗಿತ್ತು. ಅವನೇನು ಮುಂದೆ ಓದಿ, ಮುಂದಿನ ವಾಕ್ಯ ಓದಿ. ಜೆನಿಸಿಸ್ ಚಾಪ್ಟರ್ 3 ಓದಿ.
ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪನೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡಲು ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಈಗ ಸೈತಾನ ಸರ್ಪ ಏನ್ ಹೇಳ್ತಾನೆ ನೋಡಿ. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ. ದೇವರೇನ್ ಹೇಳಿದ್ದಾನೆ? ಸೈತಾನ ಯಾವಾಗಲೂ ತೋರಿಸುವುದು ಈ ಶರೀರವನ್ನು ತೋರಿಸ್ತಾನೆ, ಭೂಮಿಯನ್ನು ತೋರಿಸ್ತಾನೆ, ಈ ಲೋಕ ತೋರಿಸುವುದು, ಶರೀರ ತೋರಿಸುವುದು. ದೇವರು ನಿತ್ಯತ್ವವನ್ನು ನಮಗೆ ಯಾವಾಗ ನೆನಪು, ನಿತ್ಯತ್ವ ತೋರಿಸುವುದು. ಒಂದು ವಾಕ್ಯ ಓದಿ, 2 ಕೊರಿಂಥ 4ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದಿ, 17-18 ವಾಕ್ಯ ಓದಿ. 2 ಕೊರಿಂಥ chapter 4:17-18. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂತದನ್ನು ಲಕ್ಷಿಸದೆ ಕಾಣದೇ ಇರುವಂತದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂತದನ್ನು ಲಕ್ಷಿಸದೆ ಕಾಣದೆ ಇರುವಂತದ್ದನ್ನು ಲಕ್ಷಿಸ್ತಾ ಇದ್ದೇವೆ. ನಮ್ಮ ಗುರಿ, ನಮ್ಮ ಗೋಲ್ ಯಾವುದು? ಪರಲೋಕ, ಭೂಲೋಕ ಅಲ್ಲ. ಯೇಸು ಭೂಮಿಗೆ ಬಂದಾಗ 40 ಉಪವಾಸ ಮಾಡಿ ಸೈತಾನ ತೋರಿಸುವುದು ಭೂಮಿಯನ್ನು, ಲೋಕವನ್ನು, ಈ ಲೋಕದ ಎಲ್ಲ ಏನು ತೋರಿಸ್ತಾನೆ? ರಾಜ್ಯಗಳನ್ನು ತೋರಿಸಿದ ಸೈತಾನ. ಲೋಕ ತೋರಿಸ್ತಾನೆ, ಶರೀರ ತೋರಿಸಿ ಏನ್ ಮಾಡ್ತಾನೆ? ವಂಚಿಸುತ್ತಾನೆ. ಆದ್ರೆ ಲೋಕವು 1 ಯೋಹನ್ನ 2ನೇ ಅಧ್ಯಾಯ 17 ವಾಕ್ಯ ಹೇಳ್ತದೆ. 1 John 2:17. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ದೇವರ ಚಿತ್ತ ನೆರವೇರಿಸುವವನು ನಿತ್ಯಕ್ಕೂ ಜೀವಿಸುವನು. ಹಲ್ಲೆಲೂಯ. ಇಲ್ಲಿ ಸೈತಾನನು ಇಲ್ಲಿ ವಂಚಿಸ್ತಾ ಇದ್ದಾನೆ ನೋಡಿ. ಓದಿ ಆದಿಕಾಂಡ 3 ಕಂಟಿನ್ಯೂ 4ನೇ ವಾಕ್ಯದಿಂದ. ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುತ್ತವೆ, ನೀವು ದೇವರಂತೆ ಆಗಿ. ನೀವು ಹೇಗೆ ಆಗ್ತೀರಿ? ಅವ್ರು ದೇವರಂತೆ ಇಲ್ವಾ? ಆದಿಕಾಂಡ 1:26 ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಮೇರೆಗೆ ಆಲ್ರೆಡಿ ಅವರನ್ನು ಉಂಟು ಮಾಡಿದ್ದಾನೆ. ಈಗ ಅವ್ರು ದೇವರ ಹಾಗೇನೇ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಹೇಗಿದ್ದಾರೆ? ಅದು ಸೈತಾನ ಬಂದ ನೀವು ದೇವರ ಹಾಗೆ ಆಗ್ತೀರಿ. ಈಗ ದೇವರ ಮಾತನ್ನು ಕೇಳಬೇಕು ಅವರು, ಸೈತಾನ ಮಾತನ್ನು ಕೇಳಬೇಕು ಅವರು. ಡಿಸಿಷನ್, ತೀರ್ಮಾನ ತಗೋಬೇಕು. ಹಲ್ಲೆಲೂಯಾ. ಮುಂದೆ ಓದಿ. ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಅವರು ಹಣ್ಣನ್ನು ತಿಂದಾಗ ಅವರು ಸತ್ತದ್ದು ಯಾರು? ಆತ್ಮ ಸತ್ತದ್ದು ಯಾರು? ಸತ್ತಂತ ಆತ್ಮ ಸತ್ತರೆ ಅಂದ್ರೆ ಆತ್ಮ ಸತ್ತದಂದ್ರೆ ಆತ್ಮದಲ್ಲಿ ದೇವರ ಜೀವವನ್ನು ಕಳಕೊಂಡರು. ಆತ್ಮದಲ್ಲಿ ದೇವರ ಜೀವವನ್ನು ಅವರು ಕಳ್ಕೊಂಡು ಬಿಟ್ರು. ಆದಿಕಾಂಡ 2:7 ದೇವರು ತನ್ನ ಜೀವ, ತನ್ನ ಶ್ವಾಸ ಅವರ ಮೇಲೆ ಊದಿ ಬಿಟ್ಟಲ್ಲ. ಪ್ರೈಸ್ ಗಾಡ್. ಆ ದೇವರ ಜೀವವನ್ನು ಆತ್ಮದಲ್ಲಿ ಅವಳು ಕರ್ಕೊಂಡು ಬಿಟ್ಟು ಆತ್ಮದಲ್ಲಿ ಅವರು ಸತ್ತು ಹೋದರು. ಆತ್ಮದಲ್ಲಿ ಸತ್ತಂತ ಮನುಷ್ಯನಿಗೆ ಈ ಲೋಕದಲ್ಲಿ ನಿತ್ಯತ್ವದ ನಿರೀಕ್ಷೆ ಇಲ್ಲ, ನಿತ್ಯ ಜೀವದ ನಿರೀಕ್ಷೆ ಇಲ್ಲ. ಎಷ್ಟು ಅರ್ಥ ಆಗ್ತಾ ಇದೆ? ದೇವರೊಟ್ಟಿಗೆ ಸಂಬಂಧವನ್ನು ಆತ್ಮದಲ್ಲಿ ಸತ್ತ ವ್ಯಕ್ತಿಯು ಬೆಳೆಸುವುದಕ್ಕೆ ಆಗುವುದಿಲ್ಲ. ಮುಂದೆ
ದೇವರು ಹುಡುಕಿಕೊಂಡು ಬರ್ತಾನೆ. ಏನಾಯ್ತು ನೋಡುವ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ನೋಡಿ, ದೇವರ ಮುಂದೆ ನಿಲ್ಲುವಂತಹ ಅವಕಾಶ ಕಳ್ಕೊಳ್ತಾ ಇದ್ದಾರೆ. ದೇವರ ಮುಂದೆ, ಪರಿಶುದ್ಧ ದೇವರ ಮುಂದೆ ಈಗ ಅವರಿಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಆತ್ಮದಲ್ಲಿ ಸತ್ತು ಹೋಗಿದ್ದಾರೆ. ಪಾಪ ಒಳಗಡೆ ಬಂದು ಬಿಟ್ಟಿದೆ. ಪಾಪದಿಂದ ಏನು ಬರ್ತದೆ? ಓಕೆ, ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 12 ವಾಕ್ಯ ಬೈದು. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5:12. ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಒಬ್ಬ ಮನುಷ್ಯನ ಪಾಪ, ಎಲ್ಲರಲ್ಲಿ ಮೊದಲನೇ ಆದಾಮನ ಪಾಪ ಇಡೀ ಲೋಕದಲ್ಲಿ ಹುಟ್ಟಿದಂತಹ ಮನುಷ್ಯರಲ್ಲಿ ವ್ಯಾಪಿಸಿದ್ದರಿಂದ ಮರಣವು ಎಲ್ಲರಲ್ಲಿ ವ್ಯಾಪಿಸಿತು. ಒಬ್ಬ ಮನುಷ್ಯನ ಪಾಪ. ಆತ್ಮಕ್ಕೆ ಹೇಗೆ ಮರಣ ಬಂತು? ಒಬ್ಬ ಮನುಷ್ಯನ ಪಾಪ, ಒಬ್ಬ ಮನುಷ್ಯನ ಅವಿದ್ಯತೆ. ಇಲ್ಲಿ ಅನೇಕ ವಿಷಯಗಳುಂಟು. ದೇವರು ಕೇಳುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಆದಾಮನು ಹವ್ವಳ ಮೇಲೆ ಹಾಕ್ತಾನೆ, ಹವ್ವಳು ಸರ್ಪದ ಮೇಲೆ ಹಾಕ್ತಾಳೆ. ಕೊನೆಗೆ 13-14ನೇ ವಾಕ್ಯಕ್ಕೆ ಬರುವಾಗ ದೇವರು ಸರ್ಪವನ್ನು ಶಪಿಸ್ತಾ ಇದ್ದಾನೆ. 14-15ನೇ ವಾಕ್ಯಕ್ಕೆ ಬರುವಾಗ ಸರ್ಪಕ್ಕೆ ಶಾಪ ದೇವರು ಕೊಡ್ತಾನೆ. 15ನೇ ವಾಕ್ಯದಲ್ಲಿ ಸ್ತ್ರೀ ಸಂತಾನವು ನಿನ್ನ ತಲೆ ಜಜ್ಜುತ್ತೆ ಎಂಬುದಾಗಿ ಕೂಡ ಅಲ್ಲಿ ಒಂದು ಪ್ರವಾದನೆ ಕೂಡ ಕರ್ತನು ಅಲ್ಲಿ ಉಲ್ಲೇಖ ಮಾಡೋದನ್ನು ನೋಡ್ತೇವೆ. ನಂತರ 16ನೇ ವಾಕ್ಯದಲ್ಲಿ ಸ್ತ್ರೀಗೆ ಶಾಪ ಬರ್ತದೆ. 17 17, 18, 19, 20ನೇ ವಾಕ್ಯದಲ್ಲಿ 17, 18, 19ನೇ ವಾಕ್ಯದಲ್ಲಿ ಆದಾಮನಿಗೆ ಶಾಪ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಶಾಪ, ಈ ಪಾಪ, ಈ ಮರಣ, ಈ ರೋಗ ಎಲ್ಲ ಎಲ್ಲಿಂದ ಬಂದದ್ದು? ಒಬ್ಬ ಮನುಷ್ಯ, ಒಬ್ಬ ಆದಾಮನ ಅವಿದ್ಯತ್ವದಿಂದ ಬಂದದ್ದು. ಅವನು ಸತ್ತದ್ದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ಸತ್ತನು. ಹೇಗೆ ಸತ್ತನು? ಆತ್ಮದಲ್ಲಿ ಸತ್ತ. ಇನ್ನೊಂದು ವಾಕ್ಯ ಓದಿ, ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 15-18 ವಾಕ್ಯ ಒಂದೊಂದಾಗಿ ಓದುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5, 15-18. ಆದರೆ ಆ ಅಪರಾಧದ ಸಂಗತಿಯು ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತು ಹೋದರು. ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗುವುದು ಮತ್ತು ನಿಶ್ಚಯವಲ್ಲವೇ? ನೋಡಿ, ಒಬ್ಬನ ಮನುಷ್ಯ ಅಪರಾಧದಿಂದ ಏನಾಯ್ತು? ಎಲ್ಲರೂ ಸತ್ತಿರುವುದಾದರೆ ದೇವರ ಕೃಪೆ ಯೇಸು ಕ್ರಿಸ್ತನೆಂಬ ಒಬ್ಬ ಪುರುಷನ ಕೈಯಿಂದ ಸಿಕ್ಕುವ ವರ ಎಲ್ಲ ಮನುಷ್ಯರಿಗೆ. ನೋಡಿ, ಆದಾಮನಿಂದ ಮರಣ ಬಂದ್ರೆ ಯೇಸುವಿನಿಂದ ಜೀವ ಬಂತು. ಆದಾಮನಿಂದ ಶಾಪ ಬಂದ್ರೆ ಯೇಸು ಕ್ರಿಸ್ತನಿಂದ ಆಶೀರ್ವಾದ ಬಂತು. ಆದಾಮನಿಂದ ಮರಣ ಬಂದಿದ್ರೆ ಕರ್ತನಾದ ಯೇಸು ಸ್ವಾಮಿಯಿಂದ ಸ್ವರ್ಗ ರಾಜ್ಯ ನಮಗೆ ಬಂತು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಓಕೆ, ಕಂಟಿನ್ಯೂ ಓದಿ ನೋಡುವ. ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ನಿಷ್ಫಲ ಬಂದಂತೆ ಈ ವರವು ಬರಲಿಲ್ಲ. ಹೇಗೆಂದರೆ ಒಬ್ಬನೇ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯವು ಉಂಟಾಯಿತು. ಇದು ಒಬ್ಬನೇ ಮನುಷ್ಯ, ಇದು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ನೀವು. ಒಬ್ಬನೇ ಮನುಷ್ಯನಿಂದ ಒಬ್ಬ ಮನುಷ್ಯ, ಅದು ಯಾರು? ಮೊದಲನೇ ಆದಾಮ. ಆಕ್ಚುಲಿ ಯೇಸು ಸ್ವಾಮಿ ಕಡೆ ಆದಾಮ. ಓದಿ 1 Corinthians 15:45 ಓದಿ. 1 Corinthians 15:45 ವಾಕ್ಯ ಓದಿ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮ. ಎಲ್ಲರಡಿ, ಮೊದಲನೇ ಆದಾಮನಿಂದ ಮರಣ ಬಂತು. ಮೊದಲನೇ ಆದಾಮನಿಂದ ನಿತ್ಯ ನರಕದ ಶಿಕ್ಷೆ ಬಂತು. ಮೊದಲನೇ ಆದಾಮನಿಂದ ಶಾಪ ಬಂತು. ಮೊದಲನೇ ಆದಾಮನಿಂದ ರೋಗ ಬಂತು.
ಮೊದಲನೇ ಆದಾಮನಿಂದ ದೇವರೊಟ್ಟಿಗಿರುವ ಸಂಬಂಧ ಕಡಿಯಲ್ಪಟ್ಟಿತು. ಈಗ ಹೇಳಿ, ಕಡೆ ಆದಾಮ ಯಾರು? ಕಡೆ ಆದಾಮ. ಕಡೆ ಆದಾಮ ಯಾರು ಹೇಳಿ? ಕಡೆ ಆದಾಮನಿಂದ ಜೀವ ಬಂತು, ಕಡೆ ಆದಾಮನಿಂದ ರಕ್ಷಣೆ ಬಂತು, ಕಡೆ ಆದಾಮನಿಂದ ಉದ್ಧಾರ ಬಂತು, ಕಡೆ ಆದಾಮನಿಂದ ಬಿಡುಗಡೆ ಬಂತು, ಕಡೆ ಆದಾಮನಿಂದ ನಿರೀಕ್ಷೆ ಬಂತು, ಕಡೆ ಆದಾಮನಿಂದ ಸ್ವಸ್ಥತೆ ಬಂತು, ಕಡೆ ಆದಾಮನಿಂದ ಆಶೀರ್ವಾದ ಬಂತು. ಅರ್ಥ ಆಗ್ತಾ ಇದೆಯಾ? ಓರಿಕ ಶಕರ ಬಲಕ ಸಂದಲಿ. ಓದಿ ರೋಮನ್ಸ್ ಪುನಃ 5:16 ಕಂಟಿನ್ಯೂ. ಆದರೆ ದೇವರ ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸುವಂತದ್ದಾಗಿದೆ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ಜೀವಭರಿತರಾಗಿ ಏನ್ ಆಳ್ತೇವೆ ನಾವು ಎಲ್ಲರಡಿ? ಜೀವಭರಿತರ ಕ್ರಿಸ್ತನ ಮೂಲಕ ನಾವು ಜೀವಭರಿತರಾಗಿ ನೀತಿವಂತರಾಗಿ ನಾವು ಪಾಪವನ್ನು ಆಳುತ್ತೇವೆ, ಶಾಪವನ್ನು ಆಳುತ್ತೇವೆ, ರೋಗವನ್ನು ಆಳುತ್ತೇವೆ, ಅಂಧಕಾರ ಲೋಕವನ್ನು ಆಳುತ್ತೇವೆ. ಎಷ್ಟು ಅರ್ಥ ಆಗ್ತಾ ಇದೆ? ಅಲ್ಲೂಯ. ಮುಂದೆ ಓದಿ. ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲಾ ಮನುಷ್ಯರಿಗೆ ನೀತಿ ಎಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಅಲ್ಲೂಯ. ಒಂದೇ ಅಪರಾಧದ ಮೂಲ ಎಲ್ಲ ಮನುಷ್ಯರಿಗೆ ಸಾಯಬೇಕ ನಿರ್ಣಯ ಉಂಟಾಯಿತು. ಸತ್ತು ಹೋದರು, ವಿಧಿ ಬಂತು. ಆದಮ ಪಾಪ ಮಾಡಿದ, ಆದಮನಲ್ಲಿ ಇರುವವರೆಲ್ಲರೂ ಸತ್ತು ಹೋದರು. ಅವಾಗ ಯಾರಿದ್ದೆವು? ನಾವು ಕೂಡ ಆದಮನಲ್ಲಿದ್ದೆವು. ನಾವು ಹುಟ್ಟಕ್ಕೆ ಮುಂಚೆನೇ ಅವಾಗ ಆದಮನಲ್ಲಿದ್ದೆವು. ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ವಯ್ಯ. ನಾನು ಹುಟ್ಟಕ್ಕೆ ಮುಂಚೆ ನನ್ನ ಅಜ್ಜನ ಒಳಗೆ ಇದ್ದೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಲ್ವಯ್ಯ. ಆದರೆ ಒಂದೇ ಸತ್ಕಾರ್ಯದಿಂದ, ಯೇಸು ಕ್ರಿಸ್ತನ ಒಂದೇ ಸತ್ಕಾರ್ಯ. ಯಾವುದದು ಒಂದೇ ಸತ್ಕಾರ್ಯ? ಯೇಸು ಕ್ರಿಸ್ತನ ಶಿಲುಬೆ ಮರಣ, ಶಿಲುಬೆ ಹೂಣಲ್ಪಡುವಿಕೆ, ಪುನರುತ್ಥಾನ. ಎಲ್ಲ ರೆಡಿ. ಒಂದೇ ಸತ್ಕಾರ ಯೇಸು ಕ್ರಿಸ್ತನ ಶಿಲುಬೆ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವಾಗಿದೆ. ಆ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಿ ಜೀವವು ಫಲಿಸುತ್ತದೆ. ಮರಣವಲ್ಲ, ಜೀವ ಫಲಿಸುತ್ತದೆ, ಜೀವ ಹರಡುತ್ತದೆ, ಜೀವ ಫಲಿಸುತ್ತದೆ. ಕ್ರಿಸ್ತನಲ್ಲಿ ಜೀವ. ಹಲ್ಲೆಲೂಯ. ಓರಿಕ ಶಕರ ಬಲಕ ಸೆದ್ದಲಿಕ ತರಿಯದ್ದಲ. ಆದಮ ಅವರು ಆತ್ಮದಲ್ಲಿ ಸತ್ತು ಹೋದರು. ಆತ್ಮ ಮನುಷ್ಯನೇ ನಿಜವಾದ ಮನುಷ್ಯನಾಗಿದ್ದಾನೆ. ಆತ್ಮವೇ ನಿತ್ಯತ್ವಕ್ಕೆ ಜೀವಿಸುವಂಥದ್ದು ಯಾವುದು? ಆತ್ಮ, ಶರೀರವಲ್ಲ. ಪ್ರಸಂಗಿ 12:7 ಓದಿ. ಎಕ್ಲೇಷಿಯಾ 12:7. ಪ್ರಸಂಗಿ 12:7. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗೋಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮಣ್ಣು ಅಂದ್ರೆ ಯಾವುದು? ಶರೀರ. ಮಣ್ಣು ಅಂದ್ರೇನು? ಮನುಷ್ಯ ಅಂದ್ರೇನು? ಮನುಷ್ಯ. ಮಣ್ಣಿನಿಂದ ಉಂಟಾದ ನಿಮಿತ್ತ ಮನುಷ್ಯ ಎಂಬ ಹೆಸರು ಬಂತು. ಮನುಷ್ಯ ಅಲ್ಲಲ್ಯ. ಮಣ್ಣಿಂದ ಹುಟ್ಟಿದರಿಂದಾಗಿ ಮನುಷ್ಯ ಎಂಬ ಹೆಸರು ಉಂಟಾಗಿದೆ. ಮಣ್ಣು ಎಲ್ಲಿಗೆ ಹೋಗ್ತದೆ? ಈ ಮಣ್ಣು ಮಣ್ಣಿಂದ ಮಾಡಿದ ಶರೀರ ಎಲ್ಲಿಗೆ ಹೋಗ್ತದಂತೆ? ಮಣ್ಣಿಗೆ ಹೋಗುತ್ತೆ. ಅದೇ ಆತ್ಮವು ನಿತ್ಯಕ್ಕೂ ಜೀವಿಸುತ್ತದೆ. ಆತ್ಮವು ಶರೀರ ಬಿಟ್ಟಂತೆ 2 ಸ್ಥಳಕ್ಕೆ ಹೋಗ್ಬೇಕು. ಯಾವುದು? ಒಂದು ಸ್ಥಳ ನರಕ, ಇನ್ನೊಂದು ಸ್ಥಳ ಪರಲೋಕ. 2 ಸ್ಥಳಗಳು ನಿತ್ಯಕ್ಕೂ ಇರುವಂಥದ್ದು. ನರಕದಲ್ಲಿ ಉಪದ್ರವ,
ವೇದನೆ, ನೋವು ನಿತ್ಯ ನಿರಂತರಕ್ಕಿರ್ತದೆ, ನಿತ್ಯ ದಂಡನೆ. ಓದಿ ಮತ್ತಾಯ 25:41, ಮ್ಯಾಥ್ಯೂ 25:41, ಮ್ಯಾಥ್ಯೂ 25:41. ಆಮೇಲೆ ಆತನು ಎಡೆಗಡೆ ಎಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಯಾವ ಬೆಂಕಿ? ಯಾವ ಬೆಂಕಿ? ನಿತ್ಯ ಬೆಂಕಿ. ಯಾವ ಬೆಂಕಿ? ನಿತ್ಯ ಬೆಂಕಿಯ ಒಳಕ್ಕೆ ಹೋಗಿರಿ. 46 ವಾಕ್ಯ, 46 ವರ್ಡ್ಸ್, ಸೇಮ್ ಚಾಪ್ಟರ್, ಮ್ಯಾಥ್ಯೂ 25:46. ಮತ್ತು ಇವರು ನಿತ್ಯ ಶಿಕ್ಷೆಗೂ ಶಿಕ್ಷೆ ಎಲ್ಲರಡಿ ನಿತ್ಯ ಶಿಕ್ಷೆಯು ನಿತ್ಯವಾಗಿದೆ. ನಿತ್ಯವಾದ ಶಿಕ್ಷೆ ಇದೆ. 2 ತೆಸಲೋನಿಕ 1:9-10, 2 ತೆಸಲೋನಿಕ 1:9 and 10. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶವರಂದ್ರೆ ಯಾರಂತ 5ನೇ ವಾಕ್ಯದಿಂದ ಓದಿದ್ರೆ ಗೊತ್ತಾಗ್ತದೆ. ಸ್ವಾರ್ಥಕ್ಕೆ ಒಳಗಾಗದವರು, ಸ್ವಾರ್ಥ ನಂಬದವರು. ಅರ್ಥ ಇದೆ? ಅಂಥವರಿಗೆ ಇದು ಹೇಳಲ್ಪಟ್ಟಿದೆ. 5ನೇ ವಾಕ್ಯದಿಂದ ಓದಿದ್ರೆ ಬೇಕಾದ್ರೆ ಓದ್ಬೇಕಾ? 5ನೇ ವಾಕ್ಯದಿಂದ ಓದಿ ನೋಡುವ. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆಯಷ್ಟೇ. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ದೇವರನ್ನು ಅರಿಯದವರಿಗೂ, ಸ್ವಾರ್ಥಗೆ ಒಳಪಡದವರಿಗೂ, ಸ್ವಾರ್ಥ ನಂಬದವರಿಗೂ, ಸ್ವಾರ್ಥಕ್ಕೆ ಅಧೀನರಾಗದವರಿಗೂ ಏನ್ ಸಲ್ಲಿಸ್ತಾನೆ? ಇದು ಸತ್ಯವಾಕ್ಯ. ಸತ್ಯ 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 ಸತ್ಯ. ಒಂದು ದಿವಸ ನೆರವೇರ್ಲಿಕ್ಕಿದೆ. ಸ್ವಾರ್ಥ ಯಾರೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕೇಳಿ 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 ಹಲ್ಲೆಲೂಯ. ಸ್ವಾರ್ಥಗೆ ಒಳಪಡದವರಿಗೂ ಮತ್ತು ದೇವರನ್ನು ಅರಿಯದವರಿಗೂ. ನಾವು ಕೂಡ ದೇವರನ್ನು ಅರಿಯದವರಾಗಿದ್ದೇವೆ, ಗೊತ್ತುಂಟು. ಒಂದು ಸಮಯದಲ್ಲಿ ಗಲಾತ್ಯ 4:8 ಓದಿ, ಗಲಾತ್ಯನ್ 4:8. ಇದು ಸಬ್ಜೆಕ್ಟ್ ಬೇರೆ ಆಗ್ತದೆ, ಇಲ್ಲಿ ಒಂದು ವಾಕ್ಯ ಮಾತ್ರ ಓದಿ. ಗಲಾತ್ಯನ್ 4. ಪೂರ್ವಕಾಲ ಯಾವ ಕಾಲ? ರಕ್ಷಣೆ ಹೊಂದಕ್ಕೆ ಮುಂಚೆ. ಪೂರ್ವಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ, ನೀವು ದೇವರ ಜ್ಞಾನ ಇಲ್ಲದವರಾಗಿ, ದೇವರಲ್ಲದವುಗಳಿಗೆ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಹಲ್ಲೆಲೂಯ. ದೇವರ 1 ಕೊರಿಂಥ 8:5-6 ವಾಕ್ಯ ಓದಿದ್ರೆ ನಾವು ಅನೇಕರು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು. ಅನೇಕರು ದೇವರೆಂದು ಕರ್ತರೆಂದು ಓದಿ, ಬೇಕಾದ್ರೆ ಓದಿ ವಾಕ್ಯವನ್ನು. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು ನಿಜವೇ. ದೇವರೆಂದು ಕರ್ತರೆಂದು ಪೂಜಿಸುವುದುಂಟು. ಎಂದು ಎಂದು ಅರ್ಥ ಆಯ್ತಲ್ಲ? ದೇವರೆಂದು ಸೂರ್ಯ ದೇವರು, ಚಂದ್ರ ದೇವರು, ನಕ್ಷತ್ರ ದೇವರು, ಮರ ದೇವರು, ಕಲ್ಲು ದೇವರು ಎಂದು ಪೂಜಿಸುವುದುಂಟು. ನಾವು ಗೊತ್ತಿಲ್ಲದೆ ಕೆಲವೊಂದಕ್ಕೆ ನಾನು ಕೂಡ ಕೆಲವೊಮ್ಮೆ ಅಡ್ಡ ಬಿದ್ದೇನೆ. ಯಾವಾಗ ರಕ್ಷಣೆ ಹೊಂದಕ್ಕೆ ಮುಂಚೆ ನನಗೆ ಬೈಬಲೇ ಗೊತ್ತಿರಲಿಲ್ಲ. ಕ್ಯಾಥಲಿಕ್ ಕುಟುಂಬ ಹುಟ್ಟಿ ಬೆಳೆದು ಬೈಬಲೇ ಗೊತ್ತಿರಲಿಲ್ಲ. ಓಕೆ, ಪೂಜಿಸುವುದುಂಟು. ಮುಂದೆ ಓದಿ. ಪೂಜಿಸುವುದುಂಟು ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ. ದೇವರುಗಳು ಎನಿಸಿಕೊಳ್ಳುವವರು ಇದ್ದಾರೆ. ನಮಗಾದರೆ ಒಬ್ಬನೇ ದೇವರಿದ್ದಾನೆ. ನಮಗಾದ್ರೆ ಒಬ್ಬನೇ ದೇವರು, ಸತ್ಯ ದೇವರು. ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣ. ಸಮಸ್ತಕ್ಕೂ ಭೂಮಿ ಆಕಾಶದ ನಿರ್ಮಾಣಿಕನು, ಸೃಷ್ಟಿಕರ್ತನು, ಸಮಸ್ತ ನಮ್ಮನ್ನುಂಟು ಮಾಡುವುದಕ್ಕೂ ಎಲ್ಲಕ್ಕೂ ಮೂಲ ಕಾರಣ ಆತನೇ. ತಂದೆಯ ಮಾತನು ಸಮಸ್ತ
ಸಮಸ್ತಕ್ಕೂ ಮೂಲ ಕಾರಣ. ಭೂಮಿ ಉಂಟಾಗುವುದಕ್ಕೆ, ನಾನು ಉಂಟಾಗುವುದಕ್ಕೆ, ನೀವು ಉಂಟಾಗುವುದಕ್ಕೆ, ಸ್ವರ್ಗ ಉಂಟಾಗುವುದಕ್ಕೆ, ಎಲ್ಲ ಉಂಟಾಗುವುದಕ್ಕೆ ಸಮಸ್ತಕ್ಕೂ ಮೂಲ ಕಾರಣ ಆ ತಂದೆ ಎಂಬ ಆತನೇ. ಮುಂದೆ ಓದಿ. ನಾವು ಆತನಿಗಾಗಿ ಉಂಟಾದೆವು. ಯಾರಿಗಾಗಿ ಉಂಟಾದೆವು? ಎಲ್ಲ ರೆಡಿ. ನಾನು ಉಂಟಾದದ್ದು ನನ್ನ ಯೇಸು ಕ್ರಿಸ್ತನಿಗಾಗಿ. ಪುನಃ ಹೇಳಿ, ನಾನು ಉಂಟಾದದ್ದು ಯೇಸು ಕ್ರಿಸ್ತನಿಗಾಗಿ. ನಾನು ಉಂಟಾದದ್ದು ಯೇಸು ಕ್ರಿಸ್ತನಿಗಾಗಿ. ಮುಂದೆ ಓದಿ. ಮತ್ತು ನಮಗೆ ಒಬ್ಬನೇ ಕರ್ತ. ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ. ಯಾರು ಕರ್ತನು? ಯೇಸು ಕ್ರಿಸ್ತನೇ, ಒಬ್ಬನೇ ಕರ್ತ. ಮುಂದೆ ಓದಿ. ಆತನ ಮುಖಾಂತರ ಸಮಸ್ತವು ಉಂಟಾಯಿತು. ಯಾರ ಮುಖಾಂತರ ಉಂಟಾಯಿತು ಸಮಸ್ತವು? ಕ್ರಿಸ್ತನ ಮುಖಾಂತರ ಉಂಟಾಯಿತು. ಕೊಲೊಸ್ಸೆ 1:15-18 ವಾಕ್ಯದ ಓದಿದ ಸಮಯ ಸಾಕಾಗ, ಸಬ್ಜೆಕ್ಟ್ ಬೇರೆ ಆಗ್ತದೆ. ಹಲ್ಲೆಲೂಯ. ಮಾತ್ರವಲ್ಲ, ಆದಿಕಾಂಡ 1ನೇ ಅಧ್ಯಾಯ ನಾವು 3ನೇ ವಾಕ್ಯದಿಂದ ಓದಿದ್ರೆ, ಕ್ರಮವಿಲ್ಲದ ಭೂಮಿಯನ್ನು ಉಂಟು ಮಾಡುವ ಯೇಸು ತಂದೆಯ ಜೊತೆ ಇದ್ದ. ಹೇಗಿದ್ದ? ವಾಕ್ಯವಾಗಿ ಇದ್ದ. ಹಲ್ಲೆಲೂಯ. ಹೇಗಿದ್ದ ಆತನು? ವಾಕ್ಯದ ಮೂಲಕ ಸಮಸ್ತವನ್ನು ಉಂಟು. ವಾಕ್ಯ ಅಂದ್ರೆ ಯಾರು? ಪ್ರಕಟಣೆ 19:13 ಯೇಸು ಕ್ರಿಸ್ತನ ಒಂದು ಹೆಸರು ವಾಕ್ಯ. ಜಾನ್ ಚಾಪ್ಟರ್ 1:1-2 ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು. ಯೇಸುವೆ ವಾಕ್ಯವಾಗಿ, ಎಲ್ಲವೂ ಕ್ರಿಸ್ತನ ಮೂಲಕವಾಗಿ ದೇವರು ಉಂಟು ಮಾಡಿದ ತಂದೆಯಾದ ದೇವರು. ಹಲ್ಲೆಲೂಯ. ಓಕೆ, 1 Corinthians 10:20-21 1 Corinthians 10:20-21. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ. ಯಾರಿಗಲ್ಲ? ಯಾರಿಗಲ್ಲ? ಅರ್ಥ ಮಾಡಿಕೊಳ್ಳೋರಿಗೆ ಅರ್ಥ ಆಗುತ್ತದೆ ಅಂತ ಎಣಿಸ್ತೇನೆ ನಾನು. ಅರ್ಥ ಆಗ್ತಾ ಇದೆಯಲ್ಲ? ಅರ್ಥ ಆಗ್ತದೆ. ಯಾರಿಗಲ್ಲ? 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 ಮುಂದೆ ಓದಿ. ಯಾರಿಗೆ? ಹಾಗಾದ್ರೆ ಓದಿ. ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಒಂದರಲ್ಲಿಯೇ ಊಟ ಮಾಡಬೇಕು. ಒಂದೇ ಪಂಕ್ತಿ, ಎರಡರಲ್ಲಿ ಒಟ್ಟಿಗೆ ಅಲ್ಲ. ಅಲ್ಲಿಸಬೇಕು ಇಲ್ಲಿಸಬೇಕಂತ ಆಗಲ್ಲ. ಎರಡು ದೋಣಿ ಕಾಲಿಟ್ಟರೆ ಎಲ್ಲಿ ಹೋಗ್ತಾನೆ ಮನುಷ್ಯ ಗೊತ್ತಾ ನಿಮಗೆ? ನೀರಿಗೆ ಹೋಗಿ ಬಿಡ್ತಾನೆ. ಹಲ್ಲೆಲೂಯ. ಆದ್ರೂ ಕೆಲವರು ಎರಡು ದೋಣಿಗಳಲ್ಲಿ ಕಾಲಿಡುವಂಥವ್ರು ಇರ್ತಾರೆ. ಅವರಿಗೆ ಬೇಜಾರಾಗ್ತದಲ್ಲ, ಇವರಿಗೆ ಬೇಜಾರಾಗ್ತದಲ್ಲ ಅಂತ. ದೇವರ ಬೇಜಾರು ನೋಡುವುದಿಲ್ಲ. ದೇವರಿಗೆ ಬೇಜಾರಾಗ್ತದ, ನಾನು ಶಾಶ್ವತ ಹೋಗುವಂಥ ಸದಾ ಯಾವುದು, ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವರಿವರಿಗೆ ಸಂತೋಷ ಪಡಿಸ್ಲಿಕ್ಕೆ ಹೋಗಿ ಅವರೇ ನೀರಿಗೆ ಬಿದ್ದು ಹೋಗ್ತಾರೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಕೈಯಲ್ಲಿ ಕೈ ಕೊಟ್ಟು ಆಚಾರ್ಯರಿಗೆ ಮನುಷ್ಯರನ್ನು ಮೆಚ್ಚಿಸಬೇಡ, ದೇವರನ್ನು ಮಾತ್ರ ಮೆಚ್ಚಿಸು. ಮನುಷ್ಯರನ್ನು ಮೆಚ್ಚಿಸಬೇಡ, ದೇವರನ್ನು ಮಾತ್ರ ಮೆಚ್ಚಿಸು. ಅಲ್ಲಲ್ಲಿ. ಓಕೆ, ಈಗ ನಾವು ನಮ್ಮ ವಿಷಯಕ್ಕೆ ಬರುವ. ನಾವು ಆತ್ಮವಾಗಿದ್ದೇವೆ. ಯಾರಾಗಿದ್ದೇವೆ? ಆತ್ಮವಾಗಿದ್ದೇವೆ. ಆತ್ಮವು ಸತ್ತು ಹೋಯಿತು. ಎಲ್ಲಿ ಸತ್ತು ಹೋಯಿತು? ಏದೇನ್ ತೋಟದಲ್ಲಿ ಆದಾಮನು ಹಣ್ಣನ್ನು, ಆ ಒಳಿತು ಕೆಡುಕಿನ ಅರುವನ್ನು ಉಂಟು ಮಾಡಿ ಹಣ್ಣು ತಿಂದಾಗ ಆತ್ಮ ಮನುಷ್ಯ ಸತ್ತು ಹೋದ. ಅವನಿಗೆ ಹುಟ್ಟಿದೆಲ್ಲ ಮನುಷ್ಯ ಜಾತಿಯವರು ಆತ್ಮದಲ್ಲಿ ಸತ್ತ ಸ್ಥಿತಿಯಲ್ಲಿ ಶರೀರದಲ್ಲಿ ಹುಟ್ಟಿದರು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಎಷ್ಟು ಅರ್ಥ ಆಗ್ತಾ ಇದೆ? ಓಕೆ, ದೇವರಿಗೆ ಸ್ತೋತ್ರ. ಎರಡನೇದು ಶರೀರ ಮರಣ. ಆತ್ಮ ಮರಣ ಗೊತ್ತಾಯ್ತಾ? ಶರೀರ ಮರಣ. ಎರಡನೇ ಮರಣ ಯಾವುದು? ಶರೀರ ಮರಣ. ಆದಿಕಾಂಡ 5ನೇ ಅಧ್ಯಾಯ 1-3 ವಾಕ್ಯ ಮೊದಲು ಓದುವ. ಆದಾಮನ ವಂಶದವರ ಚರಿತ್ರೆಯು, ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗ. ಯಾರ ಹೋಲಿಕೆಗೆ? ಆದಾಮನು ಯಾರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟ? ದೇವರ ಹೋಲಿಕೆಗೆ. ಈಗ ಆ ಹೋಲಿಕೆ ಕಳ್ಕೊಂಡು ಬಿಟ್ಟ. ಈಗ ಆದಾಮನ ಹೋಲಿಕೆಯಲ್ಲಿ ಅವನಿಗೊಂದು ಮಗ ಹುಡ್ತಾನೆ, ಸೇತ ಎಂಬುದಾಗಿ.
ಪ್ರೈಸ್ ಗಾಡ್. ಮುಂದೆ ಓದಿ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಎಷ್ಟು ವರ್ಷ ಬದುಕಿದ? 800 ವರ್ಷ ಮತ್ತೆ ಬದುಕಿದ. ಒಟ್ಟಿಗೆ ಎಷ್ಟು? 930 ವರ್ಷ ಅಲ್ಲ, 18, 19, 20 ವಾಕ್ಯಾವಧಿ 969 ವರ್ಷ ಎಲ್ಲರಿಗಿಂತ ಹೆಚ್ಚು ಎರೆಯದೆಂಬುದಾಗಿ ಈ ಹನೋಕನ ತಂದೆ ಎಲ್ಲರಿಗಿಂತ ಹೆಚ್ಚು ವರ್ಷ ಬದುಕಿದವನು. ಓದಿ. ಏರೆದನು 162 ವರ್ಷದವನಾದಾಗ ಹಾನೋಕನನ್ನು ಪಡೆದನು. ಹಾನೋಕನು ಹುಟ್ಟಿದ ಮೇಲೆ ಏರೆದನು 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. 962 ವರ್ಷ ಎಲ್ಲರಿಗೆ ಹೆಚ್ಚು ಬದುಕಿದವನು ಇವನು ಎರೆದ. ದೇವರ ದೃಷ್ಟಿಯಲ್ಲಿ ಒಂದೇ ದಿವಸ ಅದು. ದೇವರ ದೃಷ್ಟಿಯಲ್ಲಿ 1000 ಅಂದರೆ ಒಂದು ದಿವಸ. ಕೀರ್ತನೆ 94. ಅಲ್ಲಲ್ಯ ಎಷ್ಟು ವರ್ಷ? ದೇವರ ದೃಷ್ಟಿ 1000. ನಮ್ಮ ದೃಷ್ಟಿಯಲ್ಲಿ 1000 ವರ್ಷ, ದೇವರ ದೃಷ್ಟಿಯಲ್ಲಿ ಒಂದು ದಿವಸ. ದೇವರ ದೃಷ್ಟಿಯಲ್ಲಿ ಒಂದು ದಿವಸ ಕೂಡ ಇವನು ಜೀವಿಸಿಲ್ಲ. ಅಲ್ಲಲ್ಯ. ಪ್ರೈಸ್ ಗಾಡ್. ಓಕೆ, 2 ಕೊರಿಂಥ ಚಾಪ್ಟರ್ 5, 1-5. 2 ಕೊರಿಂಥ 5, 1-5. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ಮನೆ. ಎಲ್ಲ ರೆಡಿ? ಇದು ನನ್ನ ಮನೆ, ಇದು ನನ್ನ ಶರೀರ ಎಂಬ ಮನೆ. ನಾನಂದ್ರೆ ಯಾರು? ಆತ್ಮ. ಎಲ್ಲ ರೆಡಿ? ನಾನು ಆತ್ಮವಾಗಿದ್ದೇನೆ, ಶರೀರ ಎಂಬ ಮನೆಯಲ್ಲಿ ಜೀವಿಸ್ತಾ ಇದ್ದೇನೆ, ನನ್ನಲ್ಲಿ ಪ್ರಾಣ ಇದೆ. ಪುನಃ ಹೇಳಿ. ನಾನು ಆತ್ಮವಾಗಿದ್ದೇನೆ, ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಪ್ರಾಣ ಇದೆ. ಅಲ್ಲಲ್ಲಿ ಎಷ್ಟೋ ಜನ ಟ್ಯಾರಸ್ ಮನೆಯಲ್ಲಿ ವಾಸಿಸ್ತಾರೆ, ಕೆಲವರು ಹಂಚಿನ ಮನೆಯಲ್ಲಿ ವಾಸಿಸ್ತಾರೆ, ಇನ್ನು ಕೆಲವರು ಸಿಮೆಂಟ್ ಶೀಟ್ ಮನೆಯಲ್ಲಿ ವಾಸಿಸ್ತಾರೆ, ಇನ್ನು ಕೆಲವರು ಫ್ಲ್ಯಾಟ್ ಎಂಬ ಮನೆಯಲ್ಲಿ ವಾಸಿಸ್ತಾರೆ. ಬೇರೆ ಬೇರೆ ಮನೆಗಳಲ್ಲಿ ಕೆಲವರು ವಾಸ ಮಾಡ್ತಾರೆ. ಕೆಲವು ಚಿಕ್ಕ ಮನೆಯಲ್ಲಿ ವಾಸಿಸ್ತಾರೆ, ಕೆಲವು ದೊಡ್ಡ ಮನೆಯಲ್ಲಿ ವಾಸಿಸ್ತಾರೆ. ಈ ಲೋಕದಲ್ಲಿರುವಾಗ ಮನೆ ಎಂಬುವಂಥದ್ದು ಬೇಕು. ಬಾಡಿಗೆ ಮನೆಯಲ್ಲಿ ಕೆಲವು ವಾಸಿಸ್ತಾರೆ, ಸ್ವಂತ ಮನೆಯಲ್ಲಿ ವಾಸಿಸ್ತಾರೆ. ಎಲ್ಲರಿಗೆ ಮನೆ ಎಂಬು ಬೇಕೇ ಬೇಕು, ಹೌದಲ್ಲ? ವಿಶ್ರಾಂತಿಗೆ ಬೇಕು, ಸಂರಕ್ಷಣೆಗೆ ಬೇಕು, ಎಲ್ಲಕ್ಕೊಂದು ಮನೆ ಎಂಬುದಾಗಿ ಬೇಕು. ಅದೇ ರೀತಿಯಲ್ಲಿ ದೇವರು ಮನುಷ್ಯನಿಗೆ ಲೋಕದಲ್ಲಿ ಜೀವಿಸುವುದಕ್ಕಾಗಿ, ಭೌತಿಕ ಲೋಕದಲ್ಲಿ ಕಮ್ಯುನಿಕೇಟ್ ಮಾಡುವುದಕ್ಕಾಗಿ ಏನು ಕೊಟ್ಟಿದ್ದಾನೆ? ಈ ದೇಹವೆಂಬ ಶರೀರ ಕೊಟ್ಟಿದ್ದಾನೆ, ದೇಹವೆಂಬ ಮನೆ ಕೊಟ್ಟಿದ್ದಾನೆ, ದೇಹವೆಂಬ ಮನೆಯನ್ನು ದೇಹವೆಂಬ ಸೂಟ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ದೇಹವೆಂಬ ಸೂಟನ್ನು ನಮಗೆ ಕೊಟ್ಟಿದ್ದಾನೆ, ದೇಹವೆಂಬ ಶರೀರವನ್ನು ಕೊಟ್ಟಿದ್ದಾನೆ, ಈ ಮನೆಯನ್ನು ಕೊಟ್ಟಿದ್ದಾನೆ. ಅಲ್ಲಲ್ಲೂಯ್ಯ. ಈ ಮನೆ ಪ್ರಾಣ ಹೋದಾಗ ಆತ್ಮ ಶರೀರ ಎರಡೂ ಬೇರ್ಪಡಲ್ಪಡುತ್ತದೆ. ಪ್ರಾಣ ಹೋದ್ರೆ ಏನಾಗ್ತದೆ? ಶರೀರವು ಆತ್ಮವು ಸಪ್ರೇಟ್ ಆಗುತ್ತದೆ. ಶರೀರವನ್ನು ಎಲ್ಲಿಕೊಂಡು ಆತ್ಮ ಆವಾಗಲೇ ಹೋಗಿಬಿಡ್ತದೆ, ಹೋಗೋ ಸ್ಥಳಕ್ಕೆ ಹೋಗಿಬಿಡ್ತದೆ. ಆದರೆ ಶರೀರವನ್ನು ಮತ್ತೆ ಹೊತ್ತುಕೊಂಡು ಹೋಗೋದು, ಮಣ್ಣಿಗೆ ಕೊಂಡು ಹೋಗೋದು. ಶರೀರವನ್ನು ಎಲ್ಲಿ ಕೊಂಡೋಗ್ತಾರೆ? ಮಣ್ಣಿಗೆ. ಮತ್ತೇನು ಮಾಡ್ತಾರೆ? ಶರೀರಕ್ಕೆಲ್ಲ ಮಾಡಿಬಿಡ್ತಾರೆ ಉತ್ತರ ಕ್ರಿಯೆಗಳು. ಉತ್ತರ ಕ್ರಿಯೆ ಮಾಡಿದ ಕೂಡಲೇ ಸ್ವರ್ಗಕ್ಕೆ ಹೋಗ್ತಾನ ಮನುಷ್ಯ. ಓದಿಬೇಕಾದ್ರೆ ಲೂಕ 16:19-31 ಆ್ಯಕ್ಚುಲಿ ಟೋಟಲ್ ವಾಕ್ಯ, ಅದು 22 ವಾಕ್ಯ ಮಾತ್ರ ಓದಿ. ಆ ಐಶ್ವರ್ಯವಂತ ಸತ್ತಾಗ ಏನಾಯ್ತು ನೋಡುವ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತನು ಅವನನ್ನು ಲಾಜರನನ್ನು, ಭಿಕ್ಷುಗಾರನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬಂದ್ರು? ಅವನ ಆತ್ಮವನ್ನು. ಅವನ ಶರೀರ ಏನಾಯ್ತಂತಾನೆ ಗೊತ್ತಿಲ್ಲ. ಅವನು ಜೀವದಿಂದಿರುವಾಗಲೇ ನಾಯಿಗಳು ಬಂದು ಅವನ ಗಾಯಗಳನ್ನು ನೆಕ್ಕುತ್ತಾ ಇದ್ದವಂತೆ. ಜೀವದಿಂದಿರುವಾಗಲೇ ಶರೀರದಲ್ಲಿ ಗಾಯಗಳ ನಾಯಿಗಳು ನೆಕ್ಕುತ್ತಾ ಇದ್ದವಂತೆ. ಸತ್ತ ಮೇಲೆ ನಾಯಿಗಳು ತಿಂದುವೋ ಗೊತ್ತಿಲ್ಲ, ಮುನ್ಸಿಪಾಲ್ಟಿಯವರು ತೆಗೆದುಕೊಂಡು ಹೋದ್ರೂ ಗೊತ್ತಿಲ್ಲ. ಕಾರಣ ಅವನಿಗೆ ಗತಿ ಇಲ್ಲ, ಯಾರು ಅವನಿಗೆ ಸಮಾಧಿ ಮಾಡಲಿಕ್ಕೆ, ಉತ್ತಕ್ರಿಯೆ ಮಾಡಲಿಕ್ಕೆ ಅವನ ಗತಿ ಇಲ್ಲ, ಯಾರೂ ಇಲ್ಲ. ಕೆಲವರಿಗೆ ಟೆನ್ಷನ್. ಪ್ರೇಯರ್ಗೆ ಬರಬೇಕಾದ್ರೆ ಕೆಲವ್ರು ಕೇಳೋದು ಸತ್ರ ಸಮಾಧಿಯಲ್ಲಿ ಮಾಡ್ತಾರೆ ಅಂತ. ಅವ್ರಿಗೆ ಟೆನ್ಷನ್ ಸಮಾಧಿ ಬಗ್ಗೆ. ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿದವರಿಗೆಲ್ಲ ಹೇಳಿದ್ದು, ಯಾರಿಗೆ ವಾಸನೆ ಹೊಡಿತದೆ ಅವರು ಮಾಡ್ತಾರೆ, ಅದ್ರ ಬಗ್ಗೆ ನಮಗೆ ಟೆನ್ಷನ್ ಯಾಕಪ್ಪ ಅಲ್ಲ. ಭೂಕಂಪ ಆದಾಗ ಎಲ್ಲರನ್ನು ಒಂದೇ ಗುಂಡಿಯಲ್ಲಿ ಹಾಕಿದಾರಂತೆ. 50 ಜನ ಒಂದೊಂದೇ ಗುಂಡಿಯಲ್ಲಿ ಹಾಕ್ತಾರೆ, JCB ಗುಂಡಿ ತೆಗೆದು. ಅದ್ರ ಯಾರು ಇರ್ತಾರೆ ಯಾರಿಗೂ ಗೊತ್ತು.
ನಮ್ಮ ತಂದೆ ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು ಆವಾಗ ಆರಂಭ ಕಾಲಘಟ್ಟ 16ನೇ ವಯಸ್ಸಿನಲ್ಲೇ ತಂದೆ ಶಿಪ್ಪಿಗೆ ಹೋಗಿದ್ರು. ತುಂಬ ದೂರ ಆಳ ಸಮುದ್ರಕ್ಕೆ ಇದ್ದಾಗ ಯಾರ ಸತ್ತರೆ ಅವರನ್ನು ಸಮುದ್ರಕ್ಕೆ ಬಿಸಾಡ್ತಿದ್ರಂತೆ. ತರಲಿಕ್ಕೆ ಆಗಲ್ಲ, ಅವರು 3-4 ತಿಂಗಳಾಗ್ತದೆ ಅವ್ರು ದಡಕ್ಕೆ ಬರುವಾಗ, ಯಾವುದೋ ಒಂದು ದಡಕ್ಕೆ ಬರುವಾಗ. ಅವರಿಗೆಲ್ಲ ಸಮಾಧಿ ಸಿಕ್ಕಿಲ್ಲ. ಸಮಾಧಿ ಸಿಕ್ಕಿದ್ರೆ ಮಾತ್ರ ಪರಲೋಕ ಅಂತ ಎನಿಸ್ಬೇಡಿ, ರಕ್ಷಣೆ ಹೊಂದಿದ್ರೆ ಮಾತ್ರ ಪರಲೋಕ. ಅಲ್ಲಲ್ಲಯ್ಯ, ಸಮಾಧಿ ಸಿಕ್ಕಿದ್ರೆ ಪರಲೋಕ ಅಲ್ಲ. ಓದಿ 22 ವಾಕ್ಯ, ಕಂಟಿನ್ಯೂ, ಪುನಃ ಓದಿ 22 ವಾಕ್ಯ. ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ನೋಡಿ, ಭಿಕ್ಷುಕರ ಸತ್ತ. ದೇವದೂತನು ಅವನನ್ನು ಯಾರು ಕೊಂಡೋದ್ರು? ದೇವದೂತನು. ನೋಡಿ, ಅವನು ಭಿಕ್ಷುಕರಾಗಿರ್ಬೋದು, ಗತಿಯಿಲ್ಲದವನಾಗಿರ್ಬೋದು, ಶರೀರದಲ್ಲಿ ರೋಗ ಇದ್ದವನಾಗಿರ್ಬೋದು, ಆತ್ಮದಲ್ಲಿ ರಕ್ಷಣೆ ಹೊಂದಿದ ನಿಮಿತ್ತ ಸತ್ತ ಕೂಡಲೇ ದೇವದೂತ ತಗೊಂಡು ಹೋದ್ರು ಅವನನ್ನು. ನಾನು ನೀನು ಸಾಯುವಾಗ ನಮ್ಮ ಆತ್ಮ ಕೊಂಡೋಗ್ಲಿಕ್ಕೆ ಯಾರು ಬರ್ತಾರೆ? ದೇವದೂತರು ಬರ್ತಾರೆ. ಮುಂದೆ ಇನ್ನೊಂದು ಇಂಪಾರ್ಟೆಂಟ್ 22 ವಾಕ್ಯ, ಅದೇ ಕಂಟಿನ್ಯೂ. ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ ಎದೆ ಅಂದ್ರೆ ಏನು ಗೊತ್ತಾಯ್ತಲ್ಲ ನಿಮಗೆ? 4ನೇ ಪರದೈಸ. ಹಳೆ ಬಡಬಡಿಕೆಯ ಮೊನ್ನೆ ದಿವಸ ನಾನು ಹೇಳಿದೆ, ಹಳೆ ಬಡಬಡಿಕೆಯ ಭಕ್ತರೆಲ್ಲರೂ ಸತ್ತ ನಂತರ ಹೋಗುವಂತ ವಿಶ್ರಾಂತಿಯ ಸ್ಥಳ ಅದು ಪಾತಾಳದಲ್ಲಿತ್ತಂತ ಮೊನ್ನೆ ನಿಮಗೆ ಕಲಿಸಿಕೊಟ್ಟಿದ್ದೆ ನಾನು, ಅಲ್ಲಲ್ಲಿಯ. ಈಗ ಅದನ್ನು ಯೇಸು ಪುನಸ್ಸನಾದಾಗ ಆ ಸ್ಥಳವನ್ನು 3ನೇ ಆಕಾಶದಲ್ಲಿ ವರ್ಗಾಯಿಸ, ಅದು 5ನೇ ಪರದೈಸ. ಎಲ್ಲಿದೆ ಈಗ? ಅದು 3ನೇ ಆಕಾಶ. ಅಲ್ಲಿಯೇ ಇವನು ಓದೋದು ಯಾರು? ಪೌಲ ಓದೋದು 2 ಕೊರಿಂಥ 12 ವಾಕ್ಯದಲ್ಲಿ. ಅದು ನಮಗೆ ಈಗ ಬೇಡ. ಓಕೆ, 22ನೇ ವಾಕ್ಯ ಪುನಃ ಓದಿ, ಕಂಟಿನ್ಯೂ. ಅಲ್ಲ, ಬಿ ಭಾಗ. ಆ ಐಶ್ವರ್ಯವಂತನು ಸಹ ಸತ್ತನು. ಐಶ್ವರ್ಯವಂತ ಸತ್ತ. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನನ್ನು ಕೊಂಡೋಗ್ಲಿಕ್ಕೆ ದೇವದೂತರು ಬಂದಂತ ಹೇಳಿಲ್ಲ, ಅವನಿಗೇನಾಯ್ತು? ಉತ್ತರ ಕ್ರಿಯೆಗಳು. ಐಶ್ವರ್ಯವಂತ ಹೇಳಿದ್ರೆ ಎಷ್ಟು ಜನ ಬಂದಿರಬಹುದು, ಎಷ್ಟು ಮೆರವಣಿಗೆ. ಭಾರಿ ಯಾವುದೊಂದು ಸಮಾಧಿಯಲ್ಲಿ 1-2 ಜನ ಇದ್ರೆ 5,000. ಕೆಲವ್ರು ಮಾತಾಡು, ಎಂತ ಜನ ಮಾರ್ರೆ, ಅಲ್ಲ ಅವನೆಲ್ಲಿ ಹೋಗಿದ್ದಾನೆ? ಕೆಲವರು ಹೇಳೋದಿರ್ತದೆ, ಕೆಲವರು ಕ್ಯಾಟ್ರಿಂಗ್ ಕೊಡ್ತಾರೆ, ಅದು ಎಲ್ಲ ಕೊಡ್ತಾರೆ, ಒಳ್ಳೊಳ್ಳೆ ಊಟ ಎಲ್ಲ ಕೊಡುವವರು ಇರ್ತಾರೆ. ಹಾಗೆ ಕೆಲವರು ಕಾಪಿ ಕೊಡ್ತಿದ್ರು ಮುಂಚೆ ಎಲ್ಲ, ಅಲ್ಲಿ ಸಮಾಧಿಯಿಂದ ಹೊರಗೆ ಬರುವಾಗ. ಕೆಲವರು ಡಿಫ್ರೆಂಟ್ ಗಿಟ್ರಿಂಗ್ ಕೊಡ್ತಾರೆ. ಅದು ಇವನೆಲ್ಲಿದ್ದಾನೆ? ನೀವು ಉತ್ತರ ಕ್ರಿಯೆ ಮಾಡ್ತಾ ಇದ್ದಿ, ಸತ್ತ ನಂತರ 1 ದಿವಸದ ಪ್ರಾರ್ಥನೆ, 3 ದಿವಸ ಪ್ರಾರ್ಥನೆ, 7 ದಿವಸ ಪ್ರಾರ್ಥನೆ, ತಿಂಗಳಿನ ಪ್ರಾರ್ಥನೆ, ವರ್ಷದ ಪ್ರಾರ್ಥನೆ, ಏನೇನೋ ಮಾಡ್ತೀಯಲ್ಲ, ಅವನು ಎಲ್ಲಿದ್ದಾನೆ? 22 ವಾಕ್ಯ ಓದಿ, 22-23 ಸೇರಿಸಿ ಓದಿ. ಕಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ, ಅಯ್ಯೋ, ಇಷ್ಟೆಲ್ಲ ಉತ್ತರ ಕ್ರಿಯೆ ಮಾಡಿ ಅವನಿಗೆ ಖಂಡಿತವಾಗಿ ಬಂಗಾರದ ಒಂದು ಸಮಾಧಿ ಮಾಡಿರ್ಬೋದು. ಕೆಲವರು ಮಾರ್ಬಲ್ದೆಲ್ಲ ಮಾಡ್ತಾರೆ ಸಮಾಧಿ ಎಲ್ಲ ಕಟ್ಟುವಾಗ. ಅದರಲ್ಲಿ ಕೂಡ ಪೈಪೋಟಿ ಇರ್ತದೆ. ಅವರದ್ದು, ಅವರ ತಾಯಿದು, ತಂದೆದ್ದೆಲ್ಲ ಒಂದು ಮಾರ್ಬಲ್ದು ಕಟ್ಟಿದ್ದು, ನಾವು ಸ್ವಲ್ಪ ಡಿಫ್ರೆಂಟ್ ಮಾಡುವ ಸಮಾಧಿ ಅಂತ ಹೇಳಿ ಕೆಲವರು ಅದರಲ್ಲಿ ಪೈಪೋಟಿ, ಸಮಾಧಿ ಕಟ್ಟೋದ್ರಲ್ಲಿ ಪೈಪೋಟಿ ಇರ್ತದೆ. ನಾವು ಸ್ವಲ್ಪ ಈ ಬಂಗಾರದ ಸಮಾಧಿ ಕಟ್ಟುವವರು ಬರ್ಬೋದು, ಬಂದರೂ ಬರ್ಬೋದು. ಇಷ್ಟು ದೊಡ್ಡ ಐಶ್ವರ್ಯವಂತನಾದ್ರೆ ಯಾವ ರೀತಿ ಕಟ್ಟಿದ್ದಾರೆ ಯಾರಿಗೂ ಗೊತ್ತು. ಆತ್ಮ ಎಲ್ಲಿದೆ? ಅವನೆಲ್ಲಿ ಹೋಗಿದ್ದಾನೆ? ಅವನು ಯಾತನೆ ಪಡ್ತಾ ಇದ್ದಾನೆ ಅಲ್ಲಿ. ಓದಿ, ಓದಿ. ದೂರದಿಂದ, ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ, ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಸರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಸರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಉತ್ತರ ಕ್ರಿಯೆ ಮಾಡಿ ಏನು ಪ್ರಯೋಜನ? ಹಲ್ಲೆಲೂಯಾ. ಉತ್ತರ ಕ್ರಿಯೆ ಕೆಲವರಿಗೆಲ್ಲ ಪೂಜೆ ಎಲ್ಲ ಕೊಡದಿದ್ದೆ ಭಾರಿ, ಸತ್ತಂತ ಆತ್ಮಗಳಿಗೆ ಪೂಜೆ ಭಾರಿ. ಅದು ನವೆಂಬರ್ 1 ತಾರೀಕಿತ್ತು, 1 ತಾರೀಕು ಅಂತ ಕಾಣ್ತದೆ, ನಾನು ಸರಿ ನೆನಪಿಲ್ಲ. ಹೌದಾ? ಕರೆಕ್ಟಾ? ನವೆಂಬರ್ 1 ಅದು ಸತ್ತವರಿಗೆ ಇದು ಕೊಡುವುದು ಹಬ್ಬ ಅಂತ ಹೇಳ್ತಾರೆ. ಆ ದಿವಸ ಎಲ್ಲ ಸಮಾಧಿ ಕ್ಲೀನ್ ಮಾಡಿ ಅಲ್ಲಿ ಏನೇನೋ ತಂದು ಹೂವೆಲ್ಲ ಹಾಕಿ ಏನೇನೇನೋ ಮಾಡ್ತಿದ್ದೆವು. ನಾವು ಮಾಡ್ತಿದ್ದೆವು. ಈಗ ಯಾರು ಮಾಡ್ತೇವೆ ಅವರಿಗೆ ಬಿಟ್ಟದ್ದು. ನಾವು ಹಾಗೆ ಮಾಡ್ತಾ ಇದ್ದೆವು. ನವೆಂಬರ್ 1 ದಿವಸ ಸಮಾಧಿ ಕ್ಲೀನ್ ಮಾಡಿ, ನಮ್ಮ ಅಜ್ಜ ಅಜ್ಜಿದ್ದು ಸಮಾಧಿ ಅಂತ ಹೇಳಿ ನಮ್ಮವರಿಗೆಲ್ಲ ತೋರಿಸಿ ಅಲ್ಲಿ ಹೂಗಳನ್ನಿಟ್ಟು, ಬೇರೆ ಏನೆಲ್ಲ ಇಡ್ತಿದ್ದೇವ, ಪಾಯಸ ಎಲ್ಲ ಇಡ್ತಿದ್ದೇವ. ನನಗೆ ಚಿಕ್ಕವನಿದ್ದೆ ಅವಾಗ, ಸರಿ ನನಗೆ ನೆನಪಿಲ್ಲ. ಇರ್ತಿದ್ರ?
ಮನೇಲಿ ಇಡ್ತಿದ್ರಂತೆ. ಅದು ಯಾರು ಬೆಕ್ಕು ಯಾವುದು ತಿಂತದೆ ಹೋಗಿ ಒಂದು. ಹಲ್ಲೆಲೂಯಾ. ಸತ್ಯವನ್ನು ತಿಳ್ಕೋಬೇಕು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಸತ್ತಂತ ಆತ್ಮಕ್ಕೆ ಪ್ರಾರ್ಥನೆ ಮಾಡಿದ ಕೂಡಲೇ ಪರಲೋಕ ಕಳಿಸಿಕೊಡ್ಲಿಕ್ಕೆ ಆಗುವುದಿಲ್ಲ. ಪರಲೋಕಕ್ಕೆ ಕಳಿಸಿಕೊಡ್ಲಿಕ್ಕೆ ಆಗಲ್ಲ. ಪ್ರೈಸ್, ಅದನ್ನು ಸತ್ಯ ತಿಳ್ಕೋಬೇಕು. ಜೀವದಿಂದಿರುವಾಗಲೇ ಸುವಾರ್ತೆ ಸಿಕ್ಕಿದ ಕೂಡಲೇ ನೀನು ಮಾನಸಾಂತರ ಮಾಡಬೇಕು, ರಕ್ಷಣೆ ಹೊಂದಿಕೊಳ್ಳಬೇಕು. ಓಕೆ, ದೇಹಕ್ಕೆ ಬರುವ. ಈಗ ಎರಡನೇ ಭಾಗ ಯಾವುದು? ದೇಹವಾಗಿದೆ. ಎರಡನೇ ಭಾಗ ಯಾವುದು? ದೇಹ. ವಾಕ್ಯ ದೇಹದ ಕುರಿತಾಗಿ ಏನ್ ಹೇಳ್ತದೆ? ಕೀರ್ತನೆ 90:10, ಸ್ಯಾಮ್ಸ್ 90:10 ವಾಕ್ಯ ಏನಿರ್ತದೆ? ಒಬ್ಬನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದ್ರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ಹೇಳ್ತದೆ. ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ಹೇಳ್ತದೆ. ಅದಕ್ಕೆ ನೋಡಿ ಕೀರ್ತನೆ 90:12 ಹೇಳ್ತದೆ, ನಮ್ಮ ಕೊಂಚವೇ ಎಂದು ನಮ್ಮ ದಿನಗಳು ಕೊಂಚ ನಡೆಸಿಕೊಳ್ಳುವಾಗ ನಮಗೆ ಕನಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ. ದೇಹದಲ್ಲಿ 70, 80, 100 ವರ್ಷ ಈ ಲೋಕದಲ್ಲಿ ಮನುಷ್ಯ ಜೀವಿಸ್ತಾನೆ, ಮತ್ತೆ ಈ ದೇಹವನ್ನು ಬಿಟ್ಟು ಹೋಗಲೇಬೇಕು. ಎರಡನೇ ಭಾಗ ದೇಹ. ದೇಹದ ಆಯುಷ್ಕಾಲ ಎಷ್ಟು? ತಾತ್ಕಾಲಿಕವಾದದ್ದು. ಒಂದಲ್ಲ ಒಂದು ದಿವಸ ಈ ದೇಹವನ್ನು ಬಿಟ್ಟು ಹೋಗಬೇಕು. ಮೂರನೇದು ಪ್ರಾಣ. ಪ್ರಾಣ ಹೋದಾಗ ಏನಾಗುತ್ತದೆ? ಶರೀರ ಮತ್ತು ಆತ್ಮವು ಬೇರ್ಪಡುವಂಥದ್ದು. ಹಾಗಾದ್ರೆ ನಿಜವಾದ ಮನುಷ್ಯ ಆತ್ಮವಾಗಿದ್ದಾನೆ. ಆ ಆತ್ಮದ ಕುರಿತೇ 1ನೇ ವಾಕ್ಯ ಹೇಳ್ತಾರೆ. ಓದಿ ಎಫೆಸ್ ಚಾಪ್ಟರ್ 2:1. ಎಫೆಸ್ 2:1 ಬೇಗ ಓದಿ, ಕಂಟಿನ್ಯೂ. ಎಫೆಸ್ 2:1. ಆತನು ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಹೇಗೆ ಬದುಕಿದೆವು? ಹೇಗೆ ಜೀವ ಬಂತು? ಪ್ರೈಸ್ ಗಾಡ್. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಸತ್ತವರಾಗಿದ್ದ ನಮ್ಮನ್ನು ಆತನು ಏನ್ ಮಾಡಿದ? ಬದುಕಿಸಿದ. ಒಂದು ವಾಕ್ಯ ಓದಿ, 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. ಬುಕ್ ಆಫ್ 1 ಪೀಟರ್ 1 ಚಾಪ್ಟರ್ 23. ನಿಮ್ಮ ಪೂರ್ವಜನ್ಮ ಅಲ್ಲ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಮೆಲ್ಲಗೆ ಓದಿ, ಮೆಲ್ಲಗೆ ಸ್ವಲ್ಪ ಓದಿ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನಾವು ಬದಿರು ಕೈ ಕೊಟ್ಟಿಲ್ಲ, ನಾನು ಪುನರ್ಜನ್ಮ ಹೊಂದಿದ್ದೇನೆ. ಯಾಕೆ ಗೊತ್ತ? ಸತ್ತು ಹೋಗಿ. ಯಾಕಂದ್ರೆ ನೋಡಿ, ನಿಕೋದೇಮನಿಗೆ ಯೇಸು ಹೇಳಿದ, ನಿಕೋದೇಮ ಬಂದ ಯೋಹನ್ನನ ಸುವಾರ್ತೆ 3:1 ವಾಕ್ಯದಲ್ಲಿ ಯೇಸುನ ಹೊಗಳ್ತಾ ಇದ್ದ. ನೀನು ಮಾಡುವಂತ ರಾತ್ರಿಯಲ್ಲಿ ಬಂದ. ರಾತ್ರಿ ಕೆಲವರು ಅಡಗಿ ಪ್ರಾರ್ಥನೆಗೆ ಬರುವವರು ಇರ್ತಾರೆ. ಅವ್ರಿಗೆ ಬಿಡುಗಡೆ ಬೇಕೇ ಬೇಕು, ಹೇಗಾದ್ರೂ ಬಿಡುಗಡೆ ಬೇಕು. ಅದು ಕೂಡ ಮುಖ ಎಲ್ಲ ಮರೆ ಮಾಡಿಕೊಂಡು ಬರುವವರು ಇರ್ತಾರೆ. ಅವ್ರಿಗೆ ಗೊತ್ತಾದ್ರೆ ಏನಾಗ್ತದೆ, ಇವ್ರಿಗೆ ಗೊತ್ತಾದ್ರೆ ಏನಾಗ್ತದೆ? ಸತ್ಯದವ್ರು ಏಸು ಅಂತ ಗೊತ್ತು, ಅವರಿಗೆ ಬಿಡುಗಡೆ ಕೊಡೋ ದೇವರು ಏಸು ಅಂತ ಗೊತ್ತು, ಮತ್ತೆ ಮನುಷ್ಯರಿಗೆ ಭಯಪಡುವಂಥದ್ದು. ಹಾಗೆ ನಿಕೋದೇಮ ಬಂದ, ಯೇಸುನ ಹೊಗಳ್ತಾ ಇದ್ದಾನೆ. ನಿನ್ನೂ ಮಾಡುವ ಕಾರ್ಯಗಳು ನೋಡುವಾಗ ನಿನ್ನೊಂದಿಗೆ ದೇವರಿದ್ದಾನೆ. ಅದು ಅವನು ಮಾತಾಡ್ತಿರುವಂಥದ್ದು ಭೌತಿಕ ಕಾರ್ಯಗಳ ಕುರಿತು. ಅದಕ್ಕೆ ಯೇಸು ಏನು ಹೇಳಿದ 3ನೇ ವಾಕ್ಯದಲ್ಲಿ, ನಿಜವಾಗಿ ನೀವು ಹೇಳ್ತೇನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿ. 4ನೇ ವಾಕ್ಯದಲ್ಲಿ ಅವನೇನ್ ಹೇಳ್ತಿದ್ದಾನೆ? ಅರ್ಥ ಆಗ್ಲಿಲ್ಲ. ಅವನು ಹೇಳ್ತಾ ಶರೀರಕ ವಿಷಯದಲ್ಲಿ ಮಾತಾಡ್ತಿದ್ದಾನೆ. ಒಬ್ಬನು ಹುಟ್ಟಿ ಮುದುಕನಾಗಿ ಪುನಃ ತಾಯ ಗರ್ಭ ಹುಟ್ಟುವುದಕ್ಕೆ ಸಾಧ್ಯವಾದ? ಓದಿ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಕ್ಕಾದೀತೆ ಎಂದು ಕೇಳಿದನು. ಅದಕ್ಕೆ ಹೇಳ್ತಿದ್ದಾನೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಒಬ್ಬ ನೀರಿನಿಂದಲೂ ಆತ್ಮನಿಂದ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇದು ಯಾವ ಹುಟ್ಟು ಗೊತ್ತುಂಟ? ಆತ್ಮದ ಹುಟ್ಟು, ಆತ್ಮದ ಜನನ. ಆತ್ಮ ಸತ್ತಿದ್ದೆ ಅಲ್ಲ ನಮ್ದು. ಸತ್ತ ಆತ್ಮಕ್ಕೆ ಜೀವ ಬರುವುದರ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. ಯಾವ ಆತ್ಮಕ್ಕೆ? ಸತ್ತ ಆತ್ಮಕ್ಕೆ ಜೀವ ಕೊಟ್ಟಿದ್ದಾನೆ ಯೇಸು ಸ್ವಾಮಿ, ಬದುಕುವಂತೆ ಮಾಡಿದ್ದಾನೆ. ಅದಕ್ಕೆ ಪುನರ್ಜನ್ಮ. ಅದಕ್ಕೇನು ಹೇಳುವಂಥದ್ದು? ಪುನರ್ಜನ್ಮ. ನಾವು ಸತ್ತು ಹೋಗಿದ್ದೆವು. 2 ಥೆಸಲೋನಿಕ 2:14 ಓದಿ. 2 ಥೆಸಲೋನಿಕ 2:14. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ನೋಡಿ, ನೀವು ಹೀಗೆ ರಕ್ಷಿಸಲ್ಪಟ್ಟು
ನಮ್ಮ ಕರ್ತನ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಮ್ಮ ಸುವಾರ್ತೆಯ ಮೂಲಕ ನಿಮ್ಮನ್ನು ಕರೆದ. ಇದು ಯಾವ ಜನನ? ಆತ್ಮದ ಜನನ. ಶರೀರದ ಕುರಿತಾಗಿ ಪುನರ್ಜನ್ಮ ಹೊಂದಿದ್ದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ. 3:6 ಓದಿ, ಜಾನ್ 3:6 ಓದಿ, ಯೋಹನ್ನ 3:6. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಶರೀರದಿಂದ ಹುಟ್ಟಿದ್ದು ಶರೀರವೇ. ಓದಿ. ದೇಹದಿಂದ ಹುಟ್ಟಿದ್ದು ದೇಹವೇ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಹಾಗಾದ್ರೆ ದೇಹದಲ್ಲಿ ಒಮ್ಮೆನ ಹುಟ್ಟಿದ್ರು, ಆತ್ಮ ಸತ್ತದಾಗಿತ್ತು. ಸುವಾರ್ತೆಯನ್ನು ಕೇಳಿದ್ವಿ, ಯಾರೋ ನಮಗೆ ಸುವಾರ್ತೆ ಕೊಟ್ಟರು. ಸುವಾರ್ತೆ ಕೇಳಿದಾಗ ಪಾಪಕ್ಕೆ ಮಾನಸಾಂತರ ಪಟ್ಟೆವು, ಕರ್ತನ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟೆವು, ಆತನನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿದೆವು. ಆಗ ಸತ್ತಂತ ಆತ್ಮಕ್ಕೆ ಜೀವ ಬಂತು, ಆತ್ಮವು ಪುನಃ ಹುಟ್ಟಿತು, ಪುನರ್ಜನ್ಮವಾಯಿತು. ನಮ್ಮ ಆತ್ಮದಲ್ಲಿ ಜೀವ ಬಂತು. ಅದೇ ನೋಡಿ, ಜಾನ್ 1:12-13, ಯೋಹನ್ನ 1:12 ಹೇಳ್ತದೆ, ಯಾರ್ಯಾರು ಆತನನ್ನು ಅಂದ್ರೆ ಯೇಸು ಕ್ರಿಸ್ತನನ್ನು ನಂಬಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅಂಗೀಕಾರ ಮಾಡಿದ ಆತ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಿಗೂ ಅಧಿಕಾರ ಕೊಟ್ಟನು. ಅವರು ಹುಟ್ಟಿದ್ದು ಕಾಮದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಅಲ್ಲ, ದೇವರಿಂದಲೇ. ಯಾರಿಂದ ಹುಟ್ಟಿದ್ದು? ಯಾರಿಂದ ಹುಟ್ಟಿದ್ದು? ದೇವರಿಂದ. ದೇವರಿಂದ ಅಂದ್ರೆ ಹೇಗೆ ದೇವರಿಂದ ಹುಟ್ಟುವುದು? ಪುನಃ 1 Peter 1:23 ಬನ್ನಿ. 1 Peter 2:23. ದೇವರಿಂದ ಹೇಗೆ ದೇವರಿಂದ ಹುಟ್ಟುತ್ತೇವೆ ನೋಡುವ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದ. ಪ್ರೈಸ್ ಗಾಡ್. ಎಲ್ಲರಡಿ ನನ್ನ ಶರೀರದಲ್ಲಿ, ಎಲ್ಲರಡಿ ಶರೀರದಲ್ಲಿ ನನ್ನ ತಂದೆಗೆ ಹುಟ್ಟಿದ್ದೇನೆ. ಆ ಬೀಜವು ನಾಶವಾಗುವ ಬೀಜ. ಹಲ್ಲೆಲೂಯಾ. ಆ ಬೀಜ ನಾಶವಾಗುವ ಬೀಜ ಆತ್ಮದಲ್ಲಿ ಯೇಸಪ್ಪನಿಗೆ ಹುಟ್ಟಿದೆ. ಈ ಬೀಜವು, ಯೇಸು ಎಂಬ ಬೀಜವು, ಅದು ನಾಶವಾಗದ ಬೀಜ. ಅದು ದೇವರ ವಾಕ್ಯವಾಗಿದೆ. ವಾಕ್ಯ ಅಂದ್ರೆ ಯೇಸು, ಯೇಸು ಅಂದ್ರೆ ವಾಕ್ಯ, ಯೇಸು ಅಂದ್ರೆ ವಾಕ್ಯ, ವಾಕ್ಯ ಅಂದ್ರೆ ಯೇಸು. ಆ ವಾಕ್ಯ ಎಂಬ ಬೀಜಕ್ಕೆ ನಾವು ಹುಟ್ಟಿದ್ದೇವೆ ಆತ್ಮದಲ್ಲಿ. ಅರ್ಥ ಆಗ್ತಾ ಇದೆಯೋ? ಓದಿ 1 Peter 1:23. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದ. ಆಮೆನ್. ಅದು ದೇವರ ಸದಾ ಜೀವವುಳ್ಳ, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ಸದಾ ಜೀವವುಳ್ಳ ವಾಕ್ಯವಾಗಿದೆ ಆ ಬೀಜ. ಹಲ್ಲೆಲೂಯಾ. ಯಾಕೋಬ 1:18, ಜೇಮ್ಸ್ 1:18, ಯಾಕೋಬ 1:18, ಜೇಮ್ಸ್ ಚಾಪ್ಟರ್ 1:18. ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ. ಯಾವುದರಿಂದ? ಸುಚಿತ್ತ ಎಂದರೆ ಆತನ ಪ್ಲಾನ್. ಬದಲೇ ಕೈ ಕೊಟ್ಟು ಹೇಳಿ, ನಿನಗೊಂದು ಗುಡ್ ನ್ಯೂಸ್ ಗೊತ್ತಾ? ನೀನು ಹುಟ್ಟಿದ್ದು ಅಲ್ಲ, ನೀನು ಹೊಸದಾಗಿ ಹುಟ್ಟಿದ್ದು, ನೀನು ಆತ್ಮರಕ್ಷಣೆ ಹೊಂದಿದ್ದು ದೇವರ ನಿನ್ನ ಮೇಲಿರುವ ಯೋಜನೆಯಾಗಿದೆ. ಹಲ್ಲೆಲೂಯಾ. ಅದು ಯಾವ ಯೋಜನೆ? ನಿತ್ಯತ್ವದ ಯೋಜನೆ. ಭೂಮಿಗೆ ಫೌಂಡೇಶನ್ ಹಾಕಕ್ಕೆ ಮುಂಚೆ, ಭೂಮಿಯನ್ನು ಉಂಟು ಮಾಡಕ್ಕೆ ಮುಂಚೆ ದೇವರು ನಿನ್ನನ್ನು ನನ್ನನ್ನು ಕ್ರಿಸ್ತನಲ್ಲಿ ಕಂಡು ನಮಗೋಸ್ಕರ ಯೋಜನೆ ರೂಪಿಸಿದ್ದಾನೆ. ರೋಮನ್ಸ್ 8:28 ಓದಿ, 28:30. ರೋಮ 8, 28, 29, 30. ರೋಮನ್ಸ್ 8, 28, 29, 30. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ. ಎಲ್ಲರೂ ನಾನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನು. ಪುನಃ ನಾನು ದೇವರ ಸಂಕಲ್ಪದ ಯೋಜನೆಯ ಪ್ಲಾನಿನ ಪ್ರಕಾರ ಕರೆಯಲ್ಪಟ್ಟವನು. ಹಲ್ಲೆಲೂಯಾ. ಪುನಃ ನಾನು ಕ್ರಿಸ್ತನಲ್ಲಿ ದೇವರ ಯೋಜನೆಯಾಗಿದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾವು ದೇವರ ಯೋಜನೆ.
ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಇದಕ್ಕಾಗಿ ಆತನು ಎಲ್ಲವನ್ನು ಒಳ್ಳೆದಾಗಿ ಮಾಡ್ತಾನೆ. 29 ಓದಿ. 29. ಯಾಕೆಂದರೆ ದೇವರು ತನ್ನ ಮಗನಿಗೆ ಯೇಸು ಕ್ರಿಸ್ತನಿಗೆ ಅನೇಕ ಮಂದಿ ಸಹೋದರರಿದ್ದು, ಅನೇಕ ಮಂದಿ ಸಹೋದರ. ಯೇಸು ನಮ್ಮ ಹಿರಿಯ ಅಣ್ಣ. ಬಲ್ಲೆ ಕೈ ಕೊಟ್ಟು ನಿನಗೆ ಗೊತ್ತಾ? ಯೇಸು ನಮ್ಮ ಹಿರಿಯ ಅಣ್ಣ. ಹೇಳಿ, ಮುಂದೆ ಓದಿ. ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ, ತನ್ನವರು ಯಾರು ತನ್ನವರೆಂದು ಮೊದಲಂದ್ರೆ ಯಾವಾಗ? ಇಂಗ್ಲಿಷ್ ಅಲ್ಲಿ ಒಳ್ಳೆ ಉಂಟು ನೋಡಿ. ಫಾರ್ ದೋಸ್ ಗಾಡ್ ಫಾರ್ ನ್ಯೂ ಆಲ್ಸೋ ಹಿ ಆಲ್ಸೋ. ಫಾರ್ ನ್ಯೂ ಅಂದ್ರೆ ಯಾವಾಗ? ಅದು ಮುಂಚೆ, ಆದಿಕಾಲ, ಭೂಮಿಗೆ ಫೌಂಡೇಶನ್ ಹಾಕಕ್ಕೆ ಮುಂಚೆ ಭೂಮಿ ಇರಲಿಲ್ಲ. ಆವಾಗಲೇ ದೇವರು ನಮ್ಮನ್ನು ಏನ್ ಮಾಡಿದ? ಹಲ್ಲೆಲೂಯ. ತನ್ನವರೆಂದು ಮೊದಲೇ ನಮ್ಮನ್ನು ತಿಳ್ಕೊಂಡ. ನಿಮಗೆ ಗೊತ್ತಾ? ದೇವರು ಯೋಚನೆ ಮಾಡಿದ ನಮ್ಮನ್ನಲ್ಲಿ. ಇವತ್ತು ಯಾರ ರಕ್ಷಣೆ ನಿಲ್ಲಿದ್ದೇವಲ್ಲ, ಆವಾಗಲೇ ದೇವರು ನೋಡಿದ ನಮ್ಮನ್ನು ಕ್ರಿಸ್ತನಲ್ಲಿ. ಗೊತ್ತುಂಟ ನಿಮಗೆ? ಹಲ್ಲೆಲೂಯ. ನೋಡಿ, ಭೂಮಿಗೆ ಫೌಂಡೇಶನ್ ಹಾಕಕ್ಕೆ ಮುಂಚೆ ದೇವರು ರಕ್ಷಣೆ, ಈಗ ಯಾರೆಲ್ಲ ಹೊಂದಿದಾರಲ್ಲ ಅವರ ಹೆಸರು ಜೀವಿತರ ಪುಸ್ತಕದಲ್ಲಿ ಬರೆದಿಟ್ಟಿದ್ದ. ಎಲ್ಲರಲ್ಲ, ಲೋಕದಲ್ಲಿ ಎಲ್ಲರ ಹೆಸರು ಬರೆಯಲ್ಪಡಲಿಲ್ಲ. ಕೇವಲ ರಕ್ಷಣೆ ಒಂದು ಕ್ಲಿಕ್ಕೆ ಇವರು 1 ವಾರ ಹೊಂದಿದವರ ಹೆಸರು ಮಾತ್ರ. ಅರ್ಥ ಆಗ್ತಾ ಇದೆಯಾ? ಪ್ರಕಟಣೆ 17:8 ಓದಿ. ಪ್ರಕಟಣೆ 17:8. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಅದೇ ಕರೆಕ್ಟ್. ಓದಿ ಕಂಟಿನ್ಯೂ. ಈಗ ಇಲ್ಲ, ಮತ್ತು ಅದು ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ, ಯಾವಾಗಿಂದ? ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ, ಯಾವ ಪಟ್ಟಿಯಲ್ಲಿ? ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಆ ಮೃಗಕ್ಕೆ ಆರಾಧನೆ ಮಾಡ್ತಾರೆ. ಕ್ರಿಸ್ತ ವಿರೋಧಿಗೆ ಆರಾಧನೆ ಮಾಡ್ತಾರೆ, ಸೈತಾನಿಗೆ ಆರಾಧನೆ ಮಾಡ್ತಾರೆ. ಯಾರು? ಲೋಕಾದಿಯಿಂದ ಯಾರ ಹೆಸರು ಜೀವಬಾಧ್ಯರ ಪಟ್ಟಿ ಇಲ್ಲ ಅವರು ಮಾತ್ರ. ಅರ್ಥ ಆಗ್ತಾ ಇದೆಯಾ? ಓಕೆ, ಇಲ್ಲೊಂದು ಏಷ್ಯಾ 4:3 ಬನ್ನಿ. ಐಸೈಯಾ 4:3. ಐಸೈಯಾ 4:3. ಮತ್ತು ಚೀಯೋನಿನಲ್ಲಿ ಉಳಿದವರು ಯೆರೂಸಲೇಮಿನಲ್ಲಿ ನಿಂತವರು ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬೀಳದವರಲ್ಲ. ಎಲ್ಲರ ಹೆಸರು ಬೀಳಲ್ಲ. ಎಲ್ಲರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬೀಳಲ್ಲ. ಲೋಕದ ಎಲ್ಲರ ಬಿದ್ದವರ ಮಾತ್ರ ಕುರಿತಾಗಿ. ಬಿದ್ದವರು ರಕ್ಷಣೆ ಹೊಂತಾರೆ. ಎಲ್ಲರಡಿ ಅರಿಕೆ ಮಾಡಿ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದವರು ಮಾತ್ರ ರಕ್ಷಣೆ ಹೊಂತಾರೆ. ಅರ್ಥ ಆಗ್ತಾ ಇದೆಯಾ? ಓದಿ. ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು. ಯಾರು ಎನಿಸಿಕೊಳ್ತಾರೆ? ದೇವಜನ. ನೋಡಿ, ಲೂಕ 10:17 20 ವಾಕ್ಯ ಓದಿದ್ರೆ ಯೇಸು 70 ಜನರನ್ನು, ಶಿಷ್ಯರನ್ನು ಸೇವೆ ಕಳಿಸ್ತಾನೆ. ಅವ್ರು ಸಂತೋಷದಿಂದ ಬರ್ತಾರೆ ರಿಪೋರ್ಟ್ ಕೊಡ್ಲಿಕ್ಕೆ. ಸ್ವಾಮಿ ಬಳಿ ನಾವು ಪ್ರಾರ್ಥಿಸಿದೆವು, ಸೇವೆ ಮಾಡಿದೆವು, ದುರಾತ್ಮಗಳು ಬಿಟ್ಟು ಹೋಯ್ತು, ದೆವ್ವಗಳು ಅಧೀನ ಆಗ್ತಾ ಇದೆ ಅಂತೇಳಿ ರಿಪೋರ್ಟ್ ಕೊಡ್ತಾ ಇದ್ದಾರೆ 17ನೇ ವಾಕ್ಯದಲ್ಲಿ. ಅದಕ್ಕೆ 18ನೇ ವಾಕ್ಯದ ಯೇಸು ಹೇಳ್ತಾ ಇದ್ದಾನೆ, ಸೈತಾನನು ಸಿಡಿಲಿನಂತೆ ಬಿದ್ದದನು ಕಂಡೆ ಅಂತ ಹೇಳ್ತಾನೆ. 19ನೇ ವಾಕ್ಯದಲ್ಲಿ ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನಿಮ್ಗೆ ಕೊಟ್ಟಿದೆ, ಅದನ್ನ ಯಾವ್ದು ಕೇಳು ಮಾಡೋದು. 20ನೇ ವಾಕ್ಯ ಇಂಪಾರ್ಟೆಂಟ್. ಏನ್ ಹೇಳ್ತದೆ ಓದಿ. 20 ವರ್ಡ್ಸ್ 20. ಓದಿ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡ್ರಿ ಎಂಬುದಾಗಿ ಹೇಳಿದನು. ನಮಗೆ ಸಂತೋಷ ಪಡಬೇಕಾದ ಸಂಗತಿ ಯಾವುದು ಗೊತ್ತುಂಟಾ? ನನ್ನ ನಿಮ್ಮ ಹೆಸರು ಪರಲೋಕದಲ್ಲಿರುವ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೋಡಿ, ಇವತ್ತು 2 ಗುಂಪು ಜನ ಇದ್ದಾರೆ. ಸುವಾರ್ತೆ 100 ಜನರಿಗೆ ಹೇಳಿದರೆ 50 ಜನ ಅಕ್ಸೆಪ್ಟ್ ಮಾಡ್ತಾರೆ, 50 ಜನ ರಿಜೆಕ್ಟ್ ಮಾಡ್ತಾರೆ. 50 ಜನ ಸ್ವೀಕರಿಸ್ತಾರೆ, 50 ಜನ ತಿರಸ್ಕರಿಸುತ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ?
2 ಥೆಸಲೋನಿಕ 3:2 ಓದಿ. 2 ಥೆಸಲೋನಿಕ 3:2 ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಅಂತ ಹೇಳ್ತದೆ. ಓದಿ 2 ಥೆಸಲೋನಿಕ ಚಾಪ್ಟರ್ 3 ವರ್ಸಸ್ 2. ಪೌಲನ್ ಪ್ರಾರ್ಥನೆ ಕೇಳ್ಕೊಳ್ತಾ ಇದ್ದಾನೆ. ಲೆಕ್ಚರ್ ಪಾಯಿಂಟ್ ಅದು ಅಲ್ಲಿ. ಅದು ನಮಗೆ ಬೇಕಾದದ್ದು ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ. ಓದಿ. ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ. ಇನ್ನೊಂದು ವಾಕ್ಯ ತೋರಿಸ್ತೇನೆ. ಅಪೊಸ್ತಲಕತೆ 13:48 ಆಕ್ಟ್ಸ್ 13:49 ಓದಿ. ಅಪೊಸ್ತಲಕತೆ 13:48. ಅಲ್ಲಿದ್ದ ಅನ್ಯ ಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ಅವರ ಸ್ವಾರ್ಥವನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರು ಅಪಾಯಿಂಟ್ ಮಾಡಲ್ಪಟ್ಟವರು ನಂಬಿದರು. ಎಲ್ಲರೂ ನಂಬಲಿಲ್ಲ. ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರು, ಇಟರ್ನಲ್ ಲೈಫ್ಗೆ ನೇಮಿಸಲ್ಪಟ್ಟ ಅಪಾಯಿಂಟ್ ಮಾಡಲ್ಪಟ್ಟವರು ಮಾತ್ರ ನಂಬಿದರು. ಹಲ್ಲೆಲೂಯಾ. ಬದಲು ಕೈ ಕೊಟ್ಟೇಳಿ, ನೀನು ಯಾರು ಗೊತ್ತಾ? ನಾನು ಯಾರು ಗೊತ್ತಾ? ನಿತ್ಯ ಜೀವಕ್ಕೆ ತಂದೆ ದೇವರಿಂದ ನೇಮಿಸಲ್ಪಟ್ಟವರು. ಓ ರಿಬಕ ಶಕರ ಮನಸೆ ರೋಕೋ ರಿಬಾಬಾ ಬಾರೆ ಕೇತರೆವೆ ರಿಬಾಬಾ ಶಕರವೋ ರಾಬ್ರಕ ಸಂದಲೆ. ಥ್ಯಾಂಕ್ ಯು ಜೀಸಸ್. ಓ, ಈ ವಾಕ್ಯಕ್ಕೆ ಕರೆಗೆ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಿತ್ಯ ಜೀವಕ್ಕೆ ಅಪಾಯಿಂಟ್ ಮಾಡಿದಾನೆ ನಮಗೆ ಸ್ವಾಮಿ. ವಾವ್. ಎಷ್ಟೋ ಜನಗೆ ಇಲ್ಲದ ಸೌಭಾಗ್ಯ ನನಗೆ ನಿಮಗೆ ಸಿಕ್ಕಿದೆಯಲ್ಲ. ಎಷ್ಟೋ ವಿದ್ಯಾವಂತರಿಗೆ, ಎಷ್ಟೋ ಐಶ್ವರ್ಯವಂತರಿಗೆ ಸಿಗಲಾರದ ಸೌಭಾಗ್ಯ ನನಗೆ ನಿಮಗೆ ಸಿಕ್ಕಿದೆ. ರಕರ ಮಕ್ಕ ಸೆಕ್ರೆ ಬಲ ತುರ್ಗಿ ಅಂದಲ್ಬಾ ರಕಲ ಬಕ ಸೊತ್ತು ರಿತಲಬಾ ರೇಬ್ರೆಕೆ ಸೆಕ್ರೆ ಮಮ್ಮ ಸೊಕ್ಕೋ ರಿಬಾ ಬಾಬಾ ಶೇಖರಿ ಬಾಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹೇಳ್ತೇನೆ, ನೇಮಿಸಲ್ಪಟ್ಟಿದ್ದೇವೆ, ಹೆಸರು ಬರೆದವರೆಲ್ಲರೂ ರಕ್ಷಣೆ ಹೊಂತಾರೆ, ಜೀವಬದ್ಧ ಪುಸ್ತಕದ ಕರೆಕ್ಟ್. ಆದರೆ ಇನ್ನೊಂದು, ಹೆಸರು ಬರೆದದ್ದು ಅಳಿಸಲ್ಪಡುವುದಕ್ಕೆ ಸಾಧ್ಯತೆ ಇದೆ. ಜಯದ ಜೀವಿತ ನಡೆಸದೆ ಹೋದರೆ, ಕೊನೆಯವರೆಗೆ ನಿಲ್ಲದೆ ಹೋದರೆ. ಅರ್ಥ ಆಗ್ತಾ ಇದೆಯೋ? ಫಸ್ಟ್ ವಾಕ್ಯ ಓದಿ. ರೆವಲ್ಯೂಷನ್ 2:11. ರೆವಲ್ಯೂಷನ್ ಪ್ರಕಟಣೆ 2:11. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಎರಡನೇ ಮರಣ ಎಂದರೆ ಏನು? ನಾನು ನಿತ್ಯ ಮರಣದ ಬಗ್ಗೆ ಹೇಳಿಲ್ಲ ಅವಾಗಲ್ಲ. ನಿತ್ಯ ಮರಣ, ಆತ್ಮ ಮರಣ, ಶರೀರ ಮರಣ ಮಾತ್ರ ಹೇಳಿದೆ ಅಂತ ಕಾಣ್ತದೆ. ನಿತ್ಯ ಮರಣ ಅಂದರೆ ನಿತ್ಯ ನರಕ. ನಿತ್ಯ ನರಕ, ಅಲ್ಲಿಂದ ಬಿಡುಗಡೆ ಇಲ್ಲ. ನಿತ್ಯ ನರಕ, ನಿತ್ಯ ಮರಣ. ಎರಡನೇ ಮರಣ ಅಂದರೆ ಪ್ರಕಟಣೆ 21:8 ಓದಿ. ರೆವಲ್ಯೂಷನ್ 21:8. ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಅದು ಎರಡನೇ ಮರಣವು. ಅದು ಎರಡನೇ ಮರಣ. ಪ್ರಕಟಣೆ 20:12-13 ವಾಕ್ಯದಲ್ಲಿ ಅದನ್ನು ನೋಡ್ತವೆ. ಅದು ಎರಡನೇ ಮರಣ, ಬೆಂಕಿ, ನಿಜವಾದ ನರಕ. ಅದು ನಿಜವಾದ ನರಕ ಅದಾಗಿದೆ. ಈ ನಿಜವಾದ ನರಕ ಯಾರನ್ನು ಹಾಕಿಲ್ಲ ಇಲ್ಲಿವರೆಗೆ. ಗೊತ್ತುಂಟ ನಿಮಗೆ? ರೆಡಿ ಮಾಡಲ್ಪಟ್ಟಿದೆ. ಈಗ ರಕ್ಷಣೆ ಹೊಂದದ ಸಾಯುವವನು ಉಪದ್ರವ ಸ್ಥಳಕ್ಕೆ ಹೋಗುವುದು. ಯಾರು? ಐಶ್ವರ್ಯವಂತ ಸ್ಥಳಕ್ಕೆ. ಕೊನೆಗೆ ಆ ಬಿಡಿ ಸಿಂಹಾಸನದ ನ್ಯಾಯತೀರ್ಪ ಸಂದರ್ಭದಲ್ಲಿ ಅಲ್ಲಿರುವ ಪಾತಾಳದಲ್ಲಿರುವವರಿಗೆ ಒಂದು ಪುನರ್ಸನ ಆಗ್ತದೆ. ಯಾಕೆ? ಆ ಬಿಡಿ ಸಿಂಹಾಸನ ನ್ಯಾಯತೀರ್ಪ ಆದ ನಂತರ ನಿಜವಾದ ಬೆಂಕಿ ಕೆರೆಗಳ ಗಂಧಕ ಕೆರೆಗೆ, ನರಕಕ್ಕೆ ದೊಬ್ಬಲ್ಪಡ್ತಾರೆ ಅವರು. ಇಲ್ಲಿಯೂ ಶಿಕ್ಷೆ, ಅಲ್ಲಿಯೂ ಶಿಕ್ಷೆ. ಪ್ರಾಣ ಬಿಟ್ಟ ಕೂಡಲೇ ಅಲ್ಲಿಂದ ಸ್ಟಾರ್ಟ್. ಮತ್ತು ಅದೊಂದು ಪ್ರಮೋಷನ್ ಅಷ್ಟೇ. ಬೆಂಕಿ ಗಂಧಕಗಳ ಕೆರೆ ಅವರಿಗೆ ಏನು, ಅದೊಂದು ಪ್ರಮೋಷನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣೆ 3:5. ರೆವಲ್ಯೂಷನ್ 3:5. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರ. ಯಾರಿಗೆ? ಯಾರಿಗೆ? ಜಯಶಾಲಿ. ಯಾರಿಗೆ? ಯಾರಿಗೆ? ಕಂಟಿನ್ಯೂ.
ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ಅಳಿಸಿ ಬಿಡದೆ ಅಂದ್ರೆ ಅಳಿಸಿ ಬಿಡ್ಲಿಕ್ಕೆ ಸಾಧ್ಯತೆ ಇದೆ. ಜಯದ ಜೀವಿತ ನಡೆಸದೆ ಹೋದರೆ ಅಲ್ಲಲ್ಲಿಯ ಕ್ರೈಸ್ತ ವಿಶ್ವಾಸಿಗಳು ಪರಿಶುದ್ಧವಾಗಿ ಜೀವಿಸಬೇಕು. ಜಯದ ಪಾಪದ ಮೇಲೆ ರೋಗ ಪಾಪದ ಮೇಲೆ ಲೋಕದ ಮೇಲೆ ಇಚ್ಛೆಗಳ ಮೇಲೆ ಜಯವನ್ನು ಹೊಂದಿಕೊಂಡು ಜೀವಿಸಬೇಕು. ಪವಿತ್ರ ಜೀವಿತ ಜೀವಿಸಬೇಕು. ಕೊನೆಯವರೆಗೆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಇಲ್ಲದ್ರೆ ಕೆಲವರು ರಕ್ಷಣೆ ಹೊಂದಿ ದೀಕ್ಷಾನ್ ಸುಮ್ಮನೆ ತಕ್ಕೊಂಡು ಕೆಲವರು ಮದುವೆಗೋಸ್ಕರ ದೀಕ್ಷಾನ್ ತೆಗೆದುಕೊಳ್ಳೋರು ಇರ್ತಾರೆ. ಹೆಸರಿಗೆ ದೇವರು ಅವರ ಇವೆಲ್ಲ ವ್ಯವಹಾರ ನೋಡ್ತಾನೆ, ತಿಳ್ಕೊಳ್ತಾನೆ. ಮದುವೆಗೋಸ್ಕರ ದೀಕ್ಷೆ ತೆಗೆದುಕೊಂಡು ಮದುವೆ ಆಗ್ತಾರೆ ಕೆಲವರು, ಮತ್ತೆ ಅವರ ಜೀವಿತ ಅವರವಾಗಿ ಕಂಟಿನ್ಯೂ ಮಾಡ್ತಾರೆ. ಆ ರೀತಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ನಾವು ಚೆನ್ನಾಗಿ ತಿಳ್ಕೋಬೇಕು. ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ ನಂತರ ಪರಿಶುದ್ಧವಾದ ಜಯದ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸಲೇಬೇಕು. ಸಾಯುವವರೆಗೆ ಆ ಯೇಸು ಕ್ರಿಸ್ತನ ರಹಸ್ಯ ಬರೋಣದವರೆಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ನೋಡಿ, ನಿಮ್ಗೆ ಇನ್ನೊಂದು ವಾಕ್ಯ ಕೂಡ ತೋರಿಸ್ತೇನೆ. ಮತ್ತಾಯ 13:49-50 ಶಾಕಿಂಗ್ ವಾಕ್ಯ. ಹಲ್ಲೆಲೂಯಾ. ಮ್ಯಾಥ್ಯೂ 13 ಚಾಪ್ಟರ್ 1, 3, 13, 49, 50 ವಾಕ್ಯ ಓದಿ. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಯಾರ ಒಳಗಿಂದ? ನೀತಿವಂತರೊಳಗಿಂದ. ಯಾರ ಒಳಗಿಂದ? ನೀತಿವಂತರೊಳಗಿಂದ. ಇಲ್ಲಿವರು ಯಾರು? ಯೇಸು ಕ್ರಿಸ್ತನ ಸಾರ್ವತ್ರಿಕ ಸಭೆ ಏನು? ನೀತಿವಂತರ ಸಭೆ. ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ. ಯಾರೊಳಗಿಂದ ಕೆಟ್ಟವರು ಬೇರೆ ಮಾಡ್ತಾನೆ ದೇವರು? ನೀತಿವಂತರ ಒಳಗಿಂದಲೇ ಕೆಟ್ಟವರು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಯಾರೊಳಗಿಂದ? ನೀತಿವಂತರಿಗಿಂದಳೆಗೆ. ಅದಕ್ಕಾಗಿ ದೇವರಿಗೆ ಭಯಪಟ್ಟು ನಾವು ಜೀವಿಸಬೇಕು, ಪರಿಶುದ್ಧವಾಗಿ ಜೀವಿಸಬೇಕು, ಜಯದ ಜೀವಿತ ಜೀವಿಸಬೇಕು. ಎಷ್ಟೇ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ನಂಬಿಕೆ ಬಿಡಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಬೇಕು, ಹಿಂಜಾರಿ ಹೋಗಬಾರದು. ಅದಕ್ಕೆ ನೋಡಿ, ಇಬ್ರಿ 10:38-39 ವಾಕ್ಯ ಹೇಳ್ತದೆ, ನನ್ನವೆಂಬ ನೀತಿವಂತನು ಹಿಂದೆ ಸರಿಯುವುದು ನನಗೆ ಇಷ್ಟವಲ್ಲ, ಅವನು ಹಿಂದೆ ಸರಿದರೆ ನನಗೆ ಅವನಲ್ಲಿ ಸಂತೋಷ ಇಲ್ಲ. ಓದಿ ವಾಕ್ಯ. ಆದರೆ ನನ್ನವರಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. 37, 38, 39 ಓದಿ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದರೆ ಎಲ್ಲರಡಿ ಅವನು ಹಿಂಜಾರಿ ಹೋದರೆ ನಂಬಿಕೆಯಲ್ಲಿ ಹಿಂಜಾರಿ ಹೋದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ, ಅವನಲ್ಲಿ ನನಗೆ ದೇವರಿಗೆ ಸಂತೋಷ ಇಲ್ಲ ಎಂದು ಬರೆದಿದೆ. ನಾವಾದರೂ ಹಿಂದೆಗೆದವರಾಗಿ ಹಿಂಜಾರಿದ್ರೆ ಏನಾಗ್ತದೆ? ಹಿಂಜಾರಿದವರಾಗಿ ನಾಶವಾಗುವವರಲ್ಲ. ಕ್ಲಿಯರ್ ಉಂಟು ವಾಕ್ಯ. ಹಿಂಜಾರಿದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರು. ಹಲ್ಲೆಲೂಯಾ. ಓಕೆ, ಯಾಕೋಬ 1:18 ಬನ್ನಿ ತಿರುಗಿ. ಜೇಮ್ಸ್ 1:18. ಯಾಕೋಬ 1:18. ಆತನು ತನ್ನ ಸುಚಿತ್ತದ ಪ್ರಕಾರ ಓಕೆ, ನಾವು ರೋಮ 8:29 ಮುಗಿಸ್ಲಿಲ್ಲ, ಅಲ್ಲಿ ಬಂದು 29:30. ರೋಮನ್ಸ್ 8:29-30. ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡು. ಯಾವಾಗ ತಿಳ್ಕೊಂಡ? ಇದಕ್ಕೆ ಸಂಬಂಧವಾಗಿ ಇನ್ನೆಷ್ಟೋ ವಾಕ್ಯ ನಾವು ಕೊಡಬಹುದು. ಬೇಕಾ ಇನ್ನು ವಾಕ್ಯ ಇದಕ್ಕೆ ಸಂಬಂಧವಾದದ್ದು ಮೊದಲೇ ತಿಳ್ಕೊಂಡದ್ದು ಬೇಕಾದಷ್ಟು ಉಂಟು, ಆದರೆ ಸಮಯ ಮತ್ತೆ ಜಾಸ್ತಿ ಹೋಗ್ತದೆ. ಓಕೆ, ತನ್ನವರು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ದೇವರು ಆದಾಮ ಹವ್ವರನ್ನು ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಉಂಟು ಮಾಡಿದ. ಆದಾಮ ಹವ್ವರು ದೇವರ ಸಾರೂಪ್ಯವನ್ನು ಪಾಪ ಮಾಡಿ ಕಳಕೊಂಡರು. ಆದಿಕಾಂಡ 5:1-3 ಆವಾಗ ಓದಿದಂತೆ ಆದಾಮನಿಗೊಬ್ಬ ನಂತರ ಮಗ ಹುಟ್ಟಿದ. ಆದಾಮನ ಹೋಲಿಕೆಯ ಮೇರೆಗೆ ಹುಟ್ಟಿದ, ಆದಾಮನ ಸ್ವರೂಪದಲ್ಲಿ ಹುಟ್ಟಿದ. ಅವನಿಗೆ ಸೇತನೆಂದು ಹೆಸರಿಟ್ಟ. ಅಲ್ಲಲ್ಲಯ್ಯ, ನಾವೀಗ ಯಾರ ಹೋಲಿಕೆ ಮೇರೆಗೆ ಯಾವ ಸ್ವರೂಪಕ್ಕೆ ಕರೆಯಲ್ಪಟ್ಟಿದ್ದೇವೆ? ಇನ್ನೊಂದು ವಾಕ್ಯ ಓದಿ. 1 Corinthians 15 ಚಾಪ್ಟರ್
48-49. 1 ಕೊರಿಂಥ 15:48-49 ಓದಿ. ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದಾತನು ಎಂತವನು, ಪರಲೋಕ ಸಂಬಂಧಪಟ್ಟವರು ಅಂತವರೇ. ಎಲ್ಲರಡಿ, ನಾನು ಪರಲೋಕದಿಂದ ಸಂಬಂಧಪಟ್ಟವನು, ಪರಲೋಕಕ್ಕೆ ಸಂಬಂಧಪಟ್ಟವನು. ಮುಂದೆ ಓದಿ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ, ನಾವು ಮಣ್ಣಿನಿಂದ ಹುಟ್ಟಿರುವವನ ಸಾರೂಪ್ಯ ಧರಿಸಿಕೊಂಡಿದ್ದೆವು. ಅವನ ಸಾರೂಪ್ಯ ನಮ್ಮಲ್ಲಿತ್ತು. ಯಾವಾಗ? ರಕ್ಷಣೆ ಹೊಂದುವವರೆಗೆ. ಮುಂದೆ ಓದಿ. ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು, ಪರಲೋಕದಿಂದ ಬಂದಾತನ ಯಾರು? ಮಣ್ಣಿನಿಂದ ಹುಟ್ಟಿದವನು ಯಾರು? ಆದಾಮ. ಪರಲೋಕದಿಂದ ಬಂದಾತನು ಯಾರು? ಯೇಸು ಕ್ರಿಸ್ತನು. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನ ಸ್ವಾರೂಪ್ಯವು ನನ್ನ ಒಳಗಿದೆ. ಎಲ್ಲ ಹೇಳಿ, ಯೇಸು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಓಕೆ, ರೋಮನ್ಸ್ 8:29. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಮೊದಲು ಅಪಾಯಿಂಟ್ ಮಾಡಿದ, ನೇಮಿಸಿದಲ್ಲ, ಯಾವಾಗ? ಭೂಮಿಗೆ ಅಸ್ಥಿವ್ರ ಹಾಕಕ್ಕೆ ಮುಂಚೆ ನೇಮಿಸಿದಲ್ಲ, ಅವರನ್ನು ಕರೆದ. ಹೇಗೆ ಕರೆದ? ಸುವಾರ್ತೆಯ ಮೂಲಕ. ನಿಮ್ಮ ಬೇರೆ ಉಂಟ ಮೈಕ್ ಕೊಡಿ, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗ್ತಾ ಉಂಟು. ಬೇರೆ ಮೈಕ್ ಕೊಡಿ, ಸ್ಪೀಕರ್ ಪ್ರಾಬ್ಲಮ್. ಓಕೆ, ಹಲ್ಲೆಲೂಯಾ. ಯಾರನ್ನು ನೇಮಕ ಮಾಡಿದ, ಅಪಾಯಿಂಟ್ ಮಾಡಿದಲ್ಲ, ಅವರನ್ನು ಕರೆದ. ಹೇಗೆ ಕರೆದ? 2 Thessalonians 2:14 ಪ್ರಕಾರ ಹೇಗೆ ಕರೆದ? ಸುವಾರ್ತೆಯ ಮೂಲಕ ಕರೆದ. ಹೇಗೆ ಕರೆದ? ಸುವಾರ್ತೆಯ ಮೂಲಕ. ರೋಮ 9:23-24 ಪ್ರಕಾರ ಅನ್ಯ ಜನರಿಗೆ, ಯಹೂದ್ಯರಿಂದ ಮಾತ್ರ ಅಲ್ಲ, ನಾವು ಅನ್ಯ ಜನರಿಗಿಂದ ಸಹ ಕರೆದ. ನಾವು ಅನ್ಯ ಜನರಿಗಿಂದ ರಕ್ಷಣೆ ಹೊಂದಿದವರು, ನಾವು ಯಹೂದ್ಯರಲ್ಲ. ಹಲ್ಲೆಲೂಯಾ. ಮತ್ತೆ ಮುಂದೆ ಓದಿ. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಹಲ್ಲೆಲೂಯಾ. ಎಷ್ಟು ಜನ ನೀತಿವಂತರು ಎಲ್ಲಿದ್ದೀರಿ? ಯಾರನ್ನು ಕರೆದ ಅವರು ನೀತಿವಂತರೆಂಬುದು ನಿರ್ಣಯಿಸಿ, ಆಲ್ರೆಡಿ ದೇವರು ನಾವು ನೀತಿವಂತ ಅಂತ ನಿರ್ಣಯಿಸಿ ಆಗಿದೆ. ಸೈತಾನ ಬಂದು ನಿಮಗೆ ಹೇಳ್ಬೋದು, ನೀನು ಪಾಪಿ, ಅವತ್ತು ನೀನು ಹಾಗೆ ಮಾಡಿದಿ, ಕೊಲೆ ಮಾಡಿದಿ, ಅವತ್ತು ರಕ್ಷಣೆ ಹೊಂದಕ್ಕೆ ಮುಂಚೆ ದರೋಡೆ ಮಾಡಿದಿ, ಕಳ್ಳತನ ಮಾಡಿದಿ, ಪಾಪ ಮಾಡಿದಿ, ಹಾಗೆ ಮಾಡಿ ಹೀಗೆ ಮಾಡಿದೆ. ನೀವು ಹೇಳ್ಬೇಕು, ಏನ್ ಹೇಳ್ಬೇಕು? ಕ್ರಿಸ್ತನನ್ನು ನೀತಿವಂತನಾಗಿ ಮಾಡಿದಾನೆ, ನಾನು ನೀತಿವಂತನು, ಯೇಸುವಿನ ರಕ್ತ ನನ್ನನ್ನು ನೀತಿವಂತನಾಗಿ ನಿರ್ಣಯಿಸಿದೆ. ಯಾಕಂದ್ರೆ ಶಿಲುಬೆಯಲ್ಲಿ ಮಾಡಿದ ಒಂದು ಕಾರ್ಯ. ಕೊಲೊಸ್ಸೆ 2:14, ಕೊಲೊಸ್ಸೆ 2:14 ಓದಿ. ಕೊಲೊಸ್ಸೆ 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ರೋಷಣೆ ಮಾಡಿದಂತಹ ಆತ್ಮರೂಪವಾಗಿದ್ದಂತ ಸತ್ಯವನ್ನು ಕೆಡಿಸಿ, ಪತ್ರವನ್ನು ಕೆಡಿಸಿ, ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತ ದೋಷಾರೋಪಣೆ ಮಾಡಿದಂತ ಸೈತಾನನ ಬಳಿ ಎಲ್ಲ ಪಟ್ಟಿ ಇತ್ತು. 70ನೇ ಇಸ್ವಿಯಲ್ಲಿ ಇವನು ಹುಟ್ಟಿದ, ನಮ್ಮ ಹೆಸರು ಹಾಕಿದ, ಇಂಥ ತಿಂಗಳಲ್ಲಿ ಇಂಥ ದಿವಸ ಇವನು ಇಂಥ ಪಾಪ ಮಾಡಿದ, ಇಂಥ ಗಂಟೆಗೆ ಇಂಥ ಪಾಪ ಮಾಡಿದ, ದೊಡ್ಡ ಪಟ್ಟಿ ಇತ್ತು ಅವನ ಬಳಿಯಲ್ಲಿ. ಯೇಸು ಏನು ಮಾಡಿಬಿಟ್ಟ ಗೊತ್ತುಂಟಾ? ಶಿಲುಬೆಯಲ್ಲಿ ಸತ್ತಾಗ ಆ ದೋಷಾರೋಪಣೆ ಪಟ್ಟಿಯ ಮೇಲೆ ರಕ್ತವನ್ನೇ ಹಾಕಿಬಿಟ್ಟ. ಅಲ್ಲಲ್ಲಿ ಆ ಪಟ್ಟಿ ಏನಾಯ್ತು? ಅಳಿಸಲ್ಪಟ್ಟಿತು. ಪಟ್ಟಿ ಏನಾಯ್ತು? ಅಳಿಸಲ್ಪಟ್ಟಿತು. ಅಲ್ಲಲ್ಲೂಯ್ಯ. ನೀತಿವಂತರಾಗಿ ಈಗ ದೇವರು ನಮ್ಮನ್ನು ಏನ್ ಮಾಡಿದೆ? ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ನೀತಿವಂತ ನಿರ್ಣಯಿಸಿ ಬಿಟ್ಟಿದ್ದಾನೆ ಸ್ವಾಮಿ. ಮುಂದೆ ಓದಿ. ರೋಮನ್ಸ್. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಮಹಿಮೆಯ ಪದವಿಗೆ. ಕೊಲೊಸ್ಸೆ 3:23 ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಕಳಕೊಂಡಿದ್ದೆವು ದೇವರ ಮಹಿಮೆಯನ್ನು ನಾವು, ಅಲ್ಲಲ್ಲಯ್ಯ. ಆದರೆ ಈಗ ಮಹಿಮೆ ಪದವಿಗೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಎಲ್ಲ ರೆಡಿ? ಆದಾಮನಲ್ಲಿ ಕಳ್ಕೊಂಡಂತಹ ಆ ಮಹಿಮೆಯನ್ನು ಕ್ರಿಸ್ತನಲ್ಲಿ ಪಡ್ಕೊಂಡಿದ್ದೇನೆ. ಪುನಃ ಹೇಳಿ, ಆದಾಮನಲ್ಲಿ ಕಳ್ಕೊಂಡ ಮಹಿಮೆಯನ್ನು ಯೇಸು ಕ್ರಿಸ್ತನಲ್ಲಿ ಪಡ್ಕೊಂಡಿದ್ದೇನೆ. ಹಲ್ಲೆಲೂಯಾ. ಇನ್ನು 9 ವಾಕ್ಯಗಳು ಬಾಕಿ ಉಂಟು. ಬರುವ ಭಾನುವಾರ ಕಂಟಿನ್ಯೂ ಮಾಡ್ತೇನೆ, ಯಾಕಂದರೆ ಸಮಯ ನಮಗೆ ದಾಟ್ತಾ ಉಂಟು. ಮುಂದುವರಿಸಬಹುದು. ಬೇಕಾದಷ್ಟು ವಾಕ್ಯಗಳು ದೇವರಾತ್ಮನು ಕೊಡ್ತಾ ಇರ್ತಾನೆ. ಹಲ್ಲೆಲೂಯಾ. ಆದರೆ ನಾವು ಸ್ವಲ್ಪ ಪ್ರಾರ್ಥನೆಗಾಗಿ ಸಮಯ ನಾವು ಬೇರ್ಪಡಿಸಿಕೊಡೋಣ ಪ್ರಿಯರೇ.
ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ದೇವರ ಸಮ್ಮುಖದಲ್ಲಿ ಒಂದೊಂದು ಹಾಡನ್ನು ಹಾಡುವ ಸಂದರ್ಭದಲ್ಲಿ ದೇವರ ಸಾನ್ನಿಧ್ಯ ಹಿಡಿಯುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ರಕ್ಷಿಸಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ನೀತಿವಂತರಾಗಿ ನಿರ್ಣಯಿಸಿದ್ದಾನೆ. ಆತನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಆತನು ಮಾಡಿದ್ದಾನೆ, ಆತನ ಸ್ವಾರೂಪ್ಯವುಳ್ಳವರನ್ನಾಗಿ ಮಾಡಿದ್ದಾನೆ ಮತ್ತು ಆತನ ಮಹಿಮೆಯಿಂದ ನಮ್ಮ ತುಂಬಿಸಿದ್ದಾನೆ. ದೇವರ ಮಕ್ಕಳು ನಾವು ಆಗಿದ್ದೇವೆ. ಎಂಥ ಆಶೀರ್ವಾದ! ಆದಾಮನಲ್ಲಿ ಕಳ್ಕೊಂಡದ್ದು ಕ್ರಿಸ್ತನಲ್ಲಿ ಸಂಪಾದನೆಯಾಗಿದೆ. ನಮಗೆ ಆದಾಮನಲ್ಲಿ ಕಳ್ಕೊಂಡ ಎಲ್ಲವನ್ನು ಯೇಸು ಕ್ರಿಸ್ತ ತಿರುಗಿ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಭಾಗ್ಯಶಾಲಿಗಳು ನಾವು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗಾಗಿ ಕರ್ತನ ತಂದೆಯ ದೇವರಿಗೆ ವಂದನೆ ಹೇಳುವ, ಕ್ರಿಸ್ತನಿಗಾಗಿ ಯೇಸು ಸ್ವಾಮಿಗಾಗಿ ತಂದೆಯ ದೇವರಿಗೆ ವಂದನೆ ಹೇಳುವ. ತಂದೆಯೇ ನಿನಗೆ ವಂದನೆ, ಕ್ರಿಸ್ತನನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ಕರ್ತನೆ ನೀನು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವು ನಮಗೋಸ್ಕರ ಸುರಿಸಿದ ರಕ್ತಕ್ಕಾಗಿ ಸ್ತೋತ್ರ, ನಮಗೋಸ್ಕರ ಸಹಿಸಿದ ಬಾಧೆಗಾಗಿ ಸ್ತೋತ್ರ, ನಮಗಾಗಿ ಪ್ರಾಣ ಕೊಟ್ಟದಕ್ಕಾಗಿ ಸ್ತೋತ್ರ, ನಮಗಾಗಿ ಹೂಣಲ್ಪಟ್ಟದಕ್ಕೆ ಸ್ತೋತ್ರ, ನಮಗಾಗಿ ಎದ್ದು ಬಂದದಕ್ಕೆ ಸ್ತೋತ್ರ. ಶಿಲುಬೆಯ ಮೂಲಕ ಸಂಪಾದಿಸಿದ ಪ್ರತಿಯೊಂದು ಆಶೀರ್ವಾದಗಳಿಗಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಓರೆ ಕಲ್ಲೆಮೆಕೆ ಸೆಕಿರಿ ಅಂದಲ ರೋವೆಲೆಕೆ ಸಕ್ರೆ ಬಲ. ಶಿಲುಬೆಯಲ್ಲಿ ಆರೋಗ್ಯ ಉಂಟಾಗಿದೆಯಾ? ಆರೋಗ್ಯ ಸಿಕ್ಕಿದೆ ಶಿಲುಬೆಯಲ್ಲಿ. ನಂಬ್ತೀರಾ? ಮತ್ತ 8:16-17 ಓದಿ ಮೊದಲು. ಇನ್ನೊಬ್ಬರು ಏಷ್ಯಾ 53:4-5 ಓದಿ. ಇನ್ನೊಬ್ಬರು 1 ಪೇತ್ರ 2:24-25 ಓದಿ. ಫಸ್ಟ್ ಮತ್ತ 8:16-17 ಓದಿ. ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿ ತಂದರು. ಆತನು ಮಾತನ್ನು ದೆವ್ವಗಳು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡೆಂದು ಏಷ್ಯನ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಓಕೆ, ಏಷ್ಯಾ 53:4-5. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಅವನು ಹೊತ್ತವರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುನ್ಯಗಳ ಮೂಲಕ ನನಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಅನುಭವಿಸಿದನು. ನನ್ನ ಸಂಕಟವನ್ನು ಶಿಲುಬೆಯಲ್ಲಿ ಆತನು ಹೊತ್ತುಕೊಂಡನು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ನನಗೆ ಗುಣವಾಯಿತು. ಈಗಾಗಲೇ ಗುಣವಾಯಿತು. ನಂಬುತ್ತೀರಾ? ಓರೆ ಬೇಲೆ ಕೆಸೆ ಕೆರಿ ಅಂದಲ ಓರಿ ಬಾಬಾರ ಕಲಮ ಕಸೆ ಕೆರಿಯೋ ಬೇರೆ 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 ಆರಾಧನೆ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಯಾವುದಕ್ಕೂ ಬಾರದ ನನ್ನ ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೇಲೆ ಪಾಲನ್ನು ಕೊಟ್ಟೆ. ಯಾರಿಗಾದರೂ ಪ್ರಾರ್ಥನೆ ಅವಶ್ಯಕತೆ ಇದ್ರೆ ಮುಂದುಗಡೆ ಬನ್ನಿ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿ ಸೌಖ್ಯ ಕೊಡ್ತಾರೆ. ಯಾರಿಗಾದ್ರೂ ಪ್ರಾರ್ಥನೆ ಅವಶ್ಯಕತೆ ಇದ್ರೆ ನೀವು ಮುಂದಕ್ಕೆ ಬನ್ನಿ, ಮುಂದೆ ಬಂದು ನಿಲ್ಲಿರಿ. ಪಾಲನ್ನು ಕೊಟ್ಟೆ ಆರಾಧನೆ 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 ನಿನ್ನ ಮಹಿಮೆ
ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ, ನಿನ್ನ ಮಹಿಮೆ ಒಂದು ಅದ್ಭುತ, ನಿನ್ನ ಸಾನ್ನಿಧ್ಯವೇ ಮನೋಹರ. ಯಾವುದಕ್ಕೂ ಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ ಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ಲಿ ಪಾಲನ್ನು ಕೊಟ್ಟೆ. ಆರಾಧನೆ 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 ಆರಾಧನೆ. ಯೆಹೋವ ಇರೇ ನೀನಂದೇವನೇ, ಯೆಹೋವ ಇರೇ ನೀನಂದೇವನೇ, ಯೆಹೋವ ಇರೇ ನೀನಂದೇವನೇ. ಇನ್ನು ನನ್ನೊಳಗೆ ಕಳವಳ ಇಲ್ಲ, ಇನ್ನು ನನ್ನೊಳಗೆ ಕಳವಳ ಇಲ್ಲ, ಇನ್ನು ನನ್ನೊಳಗೆ ಕಳವಳ ಇಲ್ಲ, ಇನ್ನು ನನ್ನೊಳಗೆ ಕಳವಳ ಇಲ್ಲ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ಇನ್ನು ನನ್ನೊಳಗೆ ಕಳವಳ ಇಲ್ಲ, ನೀನು ಎಲ್ಲವ ನೋಡಿಕೊಳ್ಳುವೆ. ಇನ್ನು ನನ್ನೊಳಗೆ ಕಳವಳ ಇಲ್ಲ, ಇನ್ನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವ ರಾಫಾ ನೀನಂದೇವನೇ, ಯೆಹೋವ ರಾಫಾ ನೀನಂದೇವನೇ, ಯೆಹೋವ ರಾಫಾ ನೀನಂದೇವನೇ, ಯೆಹೋವ ರಾಫಾ ನೀನಂದೇವನೇ. ನನ್ನ ರೋಗವ ಹೊತ್ತುಕೊಂಡೆ, ನನ್ನ ರೋಗವ ಹೊತ್ತುಕೊಂಡೆ, ನನ್ನ ರೋಗವ ಹೊತ್ತುಕೊಂಡೆ, ನನ್ನ ಎಲ್ಲ ರೋಗವ ಹೊತ್ತುಕೊಂಡೆ. ಹಲ್ಲೆಲೂಯಾ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನೀ ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ.
Hallelujah. Praise the Lord. ನೋಡಿಕೊಳ್ಳುವೆ. Thank you, Lord. Thank you, Jesus. We worship you, Lord. We adore you, Jesus. ಹೋರಿಕ ಶಕರ ಬಲಕ ಸಂದರ. Thank you, Lord. ಎಷ್ಟು ಜನರಿಗೆ ಸೌಖ್ಯ ಹೊಂದಿದ ಅನುಭವ ಆಗಿದೆ? ಕೈ ಮೇಲೆತ್ತಿ ನೋಡುವ. ಸೌಖ್ಯದ ಅನುಭವ ಆದರೂ ಮಾತ್ರ ಕೈ ಮೇಲೆತ್ತಿ. ಹೋರಿ ಬಕ ಶಕ್ರ ಬಲಕ ಸೆಕರಿ ಅಂದಲ. ಸರಿ ಮೇಲೆತ್ತಿ ಕೈಗಳನ್ನು. ಸೌಖ್ಯ ಆದವರು. ಹೋರಿ ಬಕ ಶಕ್ರ ಬಲ. 1 2 3 ಸರಿ ಮೇಲೆತ್ತಿ. 4. ಓಕೆ, ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾರ್ಥನೆ ಇವತ್ತಿನ ಆರಾಧನೆ ಮುಗಿಸುವ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನಿನ ಪಾದ ಪೀಠಕ್ಕೆ ನಾವು ಬಂದಿದ್ದೇವಪ್ಪ. ಇಲ್ಲಿವರೆಗೆ ನಮ್ಮನ್ನು ಅದ್ಭುತವಾದ ರೀತಿ ನಡೆಸಿದ ಸ್ತೋತ್ರ. 41 ದಿವಸದ ಉಪವಾಸ ಪ್ರಾರ್ಥನೆಯ 10ನೇ ದಿವಸವನ್ನು ಅನುಗ್ರಹವಾಗಿ ಮುಗಿಸುವಂತೆ ಕೃಪೆ ಮಾಡಿದಕ್ಕ ಸ್ತೋತ್ರ ಸಹಸ್ರೆ. ವಚನದ ಮೂಲಕ ಮಾತಾಡಿದಕ್ಕೆ ಸ್ತೋತ್ರ. ಪ್ರತಿಯೊಬ್ಬರು ಬಲಪಡಿಸು. ತಿರುಗಿ ಹೋಗುವಾಗ ಬಂದಾಗ ಅವರ ಜೊತೆ ನಿಂತ ಹಾಗೆ ತಿರುಗಿ ಹೋಗೋ ಜೊತೆ ನಿಂತುಕೊಂಡು ಸುರಸ್ತವಾಗಿ ಮನೆಗೆ ಮುಟ್ಟುವಂತೆ ಸಹಾಯಗಳು. ಈ ವಾರದಲ್ಲಿ ಮಕ್ಕಳ ವಿದ್ಯಾಭ್ಯಾಸವನ್ನು ಅನುಗ್ರಹಿಸು. ಈ ವಾರದ ಪ್ರತಿಯೊಬ್ಬ ಕೆಲಸಗಳನ್ನು ಅನುಗ್ರಹಿಸು. ಬಿಸ್ನೆಸ್ ಗಳನ್ನು ಅನುಗ್ರಹಿಸು. ಅವರ ಹೊಲ ತೋಟ ಗದ್ದೆಗಳನ್ನು ಆಶಿಸು. ಅವರ ಆದಾಯವನ್ನು ಅನುಗ್ರಹಿಸಬೇಕಂತ ಕೇಳ್ಕೊತಾನೆ. ಪ್ರತಿಯೊಬ್ಬರಿಗೆ ಆರೋಗ್ಯ ಕೊಟ್ಟು ನಡೆಸು ಸ್ವಾಮಿ. ಕುಟುಂಬದಲ್ಲಿ ಸಮಾಧಾನ ಕೊಟ್ಟು ನಡೆಸಬೇಕಾಗಿಯೂ ಕರ್ತನೆ ಕೇಳ್ಕೊಳ್ತೇವೆ. ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ. ನಮ್ಮ ಬುದ್ಧ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ಬೇಡಿ ಒದ್ದದೇವೆ ತಂದೆ ಆ ದೇವರೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಯಲ್ಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ. ಯೇಸು ರಕ್ತದಡಿ ನಾನಿರುವೆ. ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ. ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ. ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ. ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ. ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಮೆನ್.